ಕೆಲವ್ರಿಗೆ ಒಂದ್ ವಾರ ಅಲ್ಲ, 2 ತಿಂಗಳಾದ್ರೂ 3 ತಿಂಗಳಾದ್ರೂ ಒಲಿಯಲ್ಲ. ಕೊನೆಗೆ ಒಂದ್ ದಿವ್ಸ ಒಲಿತಾರೆ. ಕೆಲವ್ರಿಗೆ 48 ದಿವಸ, ಕೆಲವ್ರು 10 ವರ್ಷ ಆದ್ರೂ ಒಲಿಯಲ್ಲ. ಹಾಗೂ ಇರುತ್ತೆ. ಪರೀಕ್ಷೆ ಮಾಡ್ತಾ ಇರ್ತಾರೆ, ಅದರ ಅನುಕೂಲ ಮಾಡ್ತಾ ಇರ್ತಾರೆ, ಯಾವಾಗಲೂ ಒಳ್ಳೇದ್ ಮಾಡ್ತಾ ಇರ್ತಾರೆ. ಈ ಭಕ್ತನಿಗೆ 7 ದಿವಸಕ್ಕೆ ಒಂದು ಕನಸು ಬೀಳುತ್ತೆ. ಎಲ್ಲಿ? ರಾಯರ ಸನ್ನಿಧಾನದಲ್ಲಿ, ಮಂತ್ರಾಲಯ ಕ್ಷೇತ್ರದಲ್ಲಿ ಬಿದ್ದಾಗ, ಸ್ವಾಮಿ ಜೀವನದಲ್ಲಿ ಇಷ್ಟು ಕಷ್ಟ ಆಗೋಗಿದೆ, ನಿಮ್ಮ ನಂಬ್ಕೊಂಡು ಬಂದಿದ್ದೀನಿ, ಏನೊಂದು ಪರಿಹಾರ ಕೊಡಿ. ಅವ್ರೇನ್ ಹೇಳ್ತಾರೆ ರಾಯರು? ಅದು ಈ ಕ್ಷೇತ್ರದಲ್ಲಿ ನಿನಗೆ ಪರಿಹಾರ ದೊರೆಯಲ್ಲ, ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ಬೇಕು ನೀನು. ಅನ್ಕೊಂತಾರೆ, ಇದೇನಿದು, ನನ್ ಪ್ರಾರಬ್ಧ ಕರ್ಮ ಕಳಿಯೋದಿದ್ರೆ ಗುರುಗಳು ಅವರೇ ದಾರಿ ತೋರಿಸ್ಬೇಕು, ಅದಕ್ಕೆ ನಿಮ್ ಹತ್ರ ಬಂದಿರೋದು. ನೀವು ಕೊಡದೇ ಇದ್ರೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ಬೇಕು, ನಾನು ಎಲ್ಲಿ ಹೋಗ್ಲಿ ಅಂತ. ಅವ್ರು ಹೇಳೋದು ಎಲ್ಲಿ ಅಂದ್ರೆ, ಉಡುಪಿ ಕ್ಷೇತ್ರಕ್ಕೆ ಹೋಗು ಅಂತ ಹೇಳ್ತಾರೆ. ಹೌದಾ? ಉಡುಪಿ ಕ್ಷೇತ್ರಕ್ಕೆ ಹೋಗಿ ಏನ್ ಮಾಡ್ಬೇಕು? ಮತ್ತೆ ಅವನು ಪ್ರಾರ್ಥನೆ ಮಾಡ್ಕೊಂಡ, ಪ್ರದಕ್ಷಿಣೆ ಹಾಕಿ. ಆಗ ಹೇಳಿದ್ರಂತ ರಾಯರು, ಉಡುಪಿ ಕ್ಷೇತ್ರದಲ್ಲಿ ಸರ್ವಜ್ಞ ಪೀಠದಲ್ಲಿ ಕೂತಿರ್ತಾರಲ್ಲ ಗುರುಗಳು, ಆ ಸರ್ವಜ್ಞ ಪೀಠದಲ್ಲಿ ಕೂತಿರೋ ಗುರುಗಳ ಹತ್ರ ಹೋಗಿ ಕೇಳು. ಏನ್ ಕೇಳು? ಏನಿಲ್ಲ, ನಂಗೆ ಇಷ್ಟು ಕಷ್ಟ ಆಗಿದೆ, ನಿಮ್ ಬಾಯಿಂದ ಏನ್ ಬರುತ್ತೋ ಆ ಮಂತ್ರ ಹೇಳಿ, ಅದನ್ನ ನಾನು ಪಾಲಿಸ್ತೀನಿ, ನನ್ನ ಜೀವನದಲ್ಲಿ ಕಷ್ಟ ಪರಿಹಾರ ಆಗತ್ತೆ ಅಂತ. ಓ, ಇಷ್ಟನ್ನು ಕೇಳ್ಬೇಕು ಅಂತ ಗೊತ್ತಾಯ್ತು. ನಾವ್ ಕೆಲವು ಸಲ ಏನ್ ಮಾಡ್ತೀವಿ ಅಂದ್ರೆ, ಜ್ಯೋತಿಷ್ಯರ ಹತ್ರ ಕೇಳ್ತೀವಿ, ಕೊನೆಗೆ ನಮಗ್ ಸುಸ್ತಾಗ್ಬಿಡುತ್ತೆ. ಅವ್ರು ಪರಿಹಾರ ಹೇಳ್ತಾರೆ, ನಾವ್ ಏನ್ ಮಾಡಿದ್ರು ಪರಿಹಾರ ಆಗ್ತಾ ಏನ್ ಮಾಡೋದು? ಕೊನೆಗೆ ನಾವು ನಂಬಿದ ಯಾರೋ ಒಬ್ಬ ಗುರುಗಳಿರ್ತಾರೆ, ಅವ್ರ ಹತ್ರ ಹೋಗಿ ನೀವ್ ಏನ್ ಹೇಳ್ತಿರೋ ನಿಮ್ ಬಾಯಿಂದ ಬರ್ಲಿ, ಅದ್ ನಡೆಯುತ್ತೆ ಅಷ್ಟೇ. ಈ ನಂಬಿಕೆ, ವಿಶ್ವಾಸ. ಹೀಗೆ ಈ ವಿಶ್ವಾಸದಿಂದ ಅವನು ಕೇಳ, ರಾಯರು ಹೇಳಿದ್ರು, ಬಂದ ಸೀದಾ ಆಗಿನ ಕಾಲದಲ್ಲಿ ಸರ್ವಜ್ಞ ಪೀಠದ ಮೇಲೆ ಕೂತಿರೋ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ನೀವು ದಯವಿಟ್ಟು ನನಗೆ ಒಂದ್ ಮಂತ್ರ ಉಪದೇಶ ಕೊಡ್ಬೇಕು, ಏನ್ ಬೇಕಾದ್ರೆ ಕೊಡಿ, ನೀವು ನಿಮ್ ಬಾಯಿಂದ ಬಂದ್ರೆ ಸಾಕು, ಅದೇ ನನಗೆ ಅಮೃತ ಅಂತ. ಅವರು ಯಾಕಪ್ಪ ಏನಾಯ್ತು ಅಂತ ಕೇಳಿದ್ರೆ, ಅವನು ಹೇಳ್ತಾನೆ, ಏನಿಲ್ಲ, ರಾಯರು ನಂಗೆ ಸೂಚನೆ ಕೊಟ್ಟಿದ್ದಾರೆ, ಸರ್ವಜ್ಞ ಪೀಠದಲ್ಲಿ ಈಗ ಯಾರು ಕೂತಿದ್ದಾರೆ ಅವ್ರ ಹತ್ರ ಹೋಗಿ ಕೇಳು, ಅವ್ರು ಏನ್ ಹೇಳ್ತಾರೋ ನಿನಗೆ ವಾಸಿ ಆಗುತ್ತೆ, ಎಲ್ಲ ಸರಿ ಹೋಗತ್ ಜೀವನದಲ್ಲಿ ಅಂತ. ಅವ್ರು ಬರ್ತಾರೆ, ಬಂದ ಕೂಡಲೇ ನಮಸ್ಕಾರ ಮಾಡಿ ಎಲ್ಲ ಆಯ್ತು, ಕೇಳಾಯ್ತಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ನೀವೊಂದ್ ಕೆಲ್ಸ ಮಾಡು, ಇವತ್ತಿನ ದಿವಸದಿಂದ ಹಿಡಿದು ಪ್ರತಿ ದಿವಸ ಮಧ್ವ ವಿಜಯ ಪಾರಾಯಣ ಮಾಡು ಅಂತ ಹೇಳ್ತಾರೆ. ಓಹೋ, ನಮ್ಮ ಮಧ್ವಾಚಾರ್ಯನೇ ಮರೆತು ಬಿಟ್ಟು ನಾನು ರಾಯರ ಹತ್ರ ಹೋಗಿದ್ದೀನಿ, ಛೇ ಎಂಥ ಮೂರ್ಖ ನಾನು ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ಕೆಲವು ಸಲ ಏನಾಗ್ಬಿಡತ್ತೆ ಅಂದ್ರೆ, ರಾಯರ ಮೇಲಿನ ಭಕ್ತಿ ಜಾಸ್ತಿಯಾಗಿ ಮಧ್ವಾಚಾರ್ಯನು ಮರ್ತು ಹೋಗ್ಬಿಟ್ಟಿರ್ತೀವಿ. ಯಾವಾಗಲೂ ಮಧ್ವನೋವಿ ಬಂದಾಗ ಮಾತ್ರ ಸ್ಮರಣೆ ಅಂತಿರತ್ತೆ. ಪ್ರತಿನಿತ್ಯ ಮಧ್ವರಾಯರ ಸ್ಮರಣೆ ಮಾಡ್ಬೇಕು. ಸರಿ, ಅವ್ನ್ ಮಧ್ವ ವಿಜಯ ಪಾರಾಯಣ ಶುರು ಮಾಡ್ದ, ಕರೆಕ್ಟಾಗಿ 16 ಸರ್ಗ ಮುಕ್ತಾಯ ಮಾಡ್ದ. ಜೀವನದಲ್ಲಿ ಮತ್ತೆ ಅವನು ಕಷ್ಟ ಹಿಂತಿರುಗು ನೋಡ್ಲಿಲ್ಲ, ಅಷ್ಟು ಚೆನ್ನಾಗಿ ಅವನ ಜೀವನ ಸಾಕ್ತು ಅಂತ. ಆದ್ರಿಂದ ಮಧ್ವ ವಿಜಯದ ಚಿಂತನೆ ನಡೀತಾ ಇದೆ ಅಂದ್ರೆ ಮಂಗಳಮಯ. ಅದರಲ್ಲೂ ಮಧ್ವ ನವರಾತ್ರೋತ್ಸವದ ಸಂದರ್ಭದಲ್ಲಿ ಒಂದೊಂದು ಶಬ್ದ ಕೇಳಿದ್ರು ಆಚಾರ್ಯರ ಬಗ್ಗೆ ತುಂಬಾ ಒಳ್ಳೇದು. ಈ ನಿಟ್ಟಿನಲ್ಲಿ ಮಧ್ವಾಚಾರ್ಯರ ಘಟನೆಗೆ ಹೋಗೋಣ. ಇದು ಮಧ್ವ ವಿಜಯದ 13ನೇ ಸರ್ಗದಲ್ಲಿ ಬರೋ ಘಟನೆ. ಅವರು ಚಿಕ್ಕ ವಯಸ್ಸಿನಲ್ಲಿ ವಾಸುದೇವ ಆಗಿದ್ದಾಗ ಏನೊಂದು ಬೇಡ, ನಾವು ಬೆಳಗ್ಗೆಯಿಂದ ರಾತ್ರಿ ಏನ್ ಮಾಡ್ಬೇಕು ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಗೊಂದು ಸಂದೇಹ ಇರುತ್ತೆ. ಈಗ ನಾವೇನೋ ಸುತ್ತಲೂ ಮುತ್ತಲು ನಮ್ಮ ಪೀಠಾಧಿಪತಿಗಳ ನೋಡ್ತಾ ಇರ್ತೀವಿ, ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಪಾಠ, ಸಂಜೆ ಪ್ರವಚನ, ರಾತ್ರಿ ಪಾಠ, ಯಾವಾಗಲೂ ಹೀಗೆ ಕಳೀತಾ ಇರ್ತಾರೆ ಯತಿಗಳು, ಸನ್ಯಾಸಿಗಳು. ಮಧ್ವಾಚಾರ್ಯ ಹೇಗೆ ಕಳೀತಾ ಇದ್ರು ಅಂತ ಟೈಮ್, ಬೆಳಗ್ಗೆಯಿಂದ ರಾತ್ರಿ ಏನ್ ಮಾಡ್ತಾ ಇದ್ರು ಮಧ್ವಾಚಾರ್ಯರು? ಅದಕ್ಕೆ ಒಂದು ಸಣ್ಣ ಘಟನೆಯಲ್ಲಿ ಹೇಳ್ತಾ, ಒಂದು ಚಾತುರ್ಮಾಸ್ಯಕ್ಕೆ ಕೂತಿದ್ರು ಮಧ್ವಾಚಾರ್ಯರು. ಚಾತುರ್ಮಾಸ್ಯ ಅದು ಹೊಡಿಪಾಡಿ ಅಂತ, ಪ್ರಾಗ್ರವಾಟ ಅಂತ ಕರೀತಾರೆ, ಆ ಕ್ಷೇತ್ರದಲ್ಲಿ ಕೂತಿದ್ರು ಚಾತುರ್ಮಾಸ್ಯಕ್ಕೆ. ಎಲ್ಲ ಕೂತಾಯ್ತು, ಸ್ವಾಮಿಗಳು ಅಂದ್ರೆ ಮಧ್ವಾಚಾರ್ಯರು ಎದ್ರು ಚಾತುರ್ಮಾಸ್ಯದಿಂದ. ಏಳೋ ಮುಂಚೆ ಒಂದು ಘಟನೆ ಆಗಿತ್ತು. ಏನಂದ್ರೆ, ಪದ್ಮತೀರ್ಥ ಅಂತ ಒಬ್ಬ ಇರ್ತಾನೆ. ಅವನಿಗೆ ಅಸೂಯೆ, ಮಧ್ವಾಚಾರ್ಯರ ಗ್ರಂಥಗಳನ್ನೆಲ್ಲ ಕದ್ಬಿಟ್ಟಿರ್ತಾನೆ. ನಮ್ಗೆ ನಗು ಬರುತ್ತೆ, ನಮ್ಗೆ ಸಿಕ್ಕಿರೋದು 37 ಗ್ರಂಥ, ನಾವ್ ಹೇಳೋದೀಗ ವಸ್ತುತಃ ಎಷ್ಟಿತ್ತೋ ಗೊತ್ತಿಲ್ಲ. ಕದ್ಬಿಟ್ಟಿದ್ನಂತೆ ಎಷ್ಟೋ ಗ್ರಂಥ. ಯಾಕೆ ಆಚಾರ್ಯರು ಸುಮ್ನೆ ಇದ್ರ? ಇರ್ಲಿ ನೋಡೋಣ, ಕದ್ದಾದ್ಮೇಲೆ ಮತ್ತೆ ವಾಪಸ್ ಬರ್ಲೇಬೇಕು, ಅವನು ಎಲ್ಲಿ ಹೋಗ್ತಾನೆ. ಕೊನೆಗೆ ಹೆದರ್ಕೊಂಡು ಇವ್ರೇನ್ ಮಾಡಿದ್ರು, ಒಂದು ಈ ಕೊಡಿಪಾಡಿ ಏನಿತ್ತು ಇದರಿಂದ ಹೊರಡ್ಬೇಕು, ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ಬೇಕು. ಆ ಕ್ಷೇತ್ರ ಕಾವು ಅಂತ ಕರೀತಾರೆ. ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಅದ್ರ ಹಿಂದೆ ಮಧ್ಯರಾತ್ರಿಲಿ ಅವನು ಎದ್ನೋ ಬಿದ್ನೋ ಎಲ್ಲ ಪುಸ್ತಕಗಳನ್ನ ವಾಪಸ್ ಇಟ್ಟು ಓಡ್ ಹೋಗ್ಬಿಟ್ಟ, ಬೇಡ ಇವ್ರ ಸಹವಾಸ, ಯಾಕಂದ್ರೆ ಇನ್ ಸಿಗಾಕೊಳ್ತೀನಿ ಇವ್ರ ಹತ್ರ ಅಂತ ಓಡ್ ಹೋಗಿದ್ದಾನೆ. ಇವರು ಮಧ್ವಾಚಾರ್ಯರ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ, ಜಯಸಿಂಹರಾಜನ ಭೇಟಿ ಆಗ್ಬೇಕಾಗಿತ್ತು. ವಿಷ್ಣುಮಂಗಲ ದೇವಸ್ಥಾನ. ಜಯಸಿಂಹರಾಜ ತಾನು ಒಪ್ಪಿಸ್ಬೇಕು, ಯಾಕೆಂದ್ರೆ ಅವನ ಆಡಳಿತದಲ್ಲಿ ಒಬ್ಬ ಕಳ್ಳ ಇದ್ದ, ಅವನ್ ತಾನೇ ಕೆಲಸ ಮಾಡಿದ್ದು. ಅದರಿಂದ ಪುಸ್ತಕ ಎಲ್ಲ ಒಂದ್ ಕಡೆ ಇರಿಸಿದ್ರು. ರಾಜನೇ ತಾನು ಬಂದು ಈ ಪುಸ್ತಕಗಳನ್ನೆಲ್ಲ ಕೊಡ್ಬೇಕು.
ಮಧ್ವಾಚಾರ್ಯರಿಗೆ ಅರ್ಪಿಸ್ಬೇಕು. ಅದಕ್ಕೆ ಸುಮ್ಮನೆ ಇದ್ರು, ಮಧ್ವಾಚಾರ್ಯನು ಮಾತಾಡ್ಲಿಲ್ಲ. ಅದು ಎಲ್ಲರ ಸಮಕ್ಷಮದಲ್ಲಿ ಜನರ ಮುಂದೆ ಆಗ್ಲಿ ಇದು ಅಂತ ಹೇಳಿ ಈ ಆಚಾರ್ಯರ ಒಂದು ಚಿಂತನೆ. ಹಾಗಾಗಿ ಏನಾಯ್ತು, ಇವರು ರಾಜ ಬರೋವರೆಗೂ ಕಾಯ್ತಾ ಇದ್ರು. ಅಷ್ಟೊತ್ತಿಗೆ ಒಬ್ಬ ದೂತನ ಬರ್ತಾನೆ. ಯಾರು? ಜಯಸಿಂಹರಾಜ ಕಳಿಸ್ತಾನೆ ಒಬ್ಬ ದೂತನನ್ನ, ಎಲ್ಲಿ? ಮಧ್ವಾಚಾರ್ಯರ ಬಳಿ ಕಳಿಸ್ತಾನೆ. ಮಧ್ವಾಚಾರ್ಯ ಹತ್ರ ಬರ್ತಾನೆ. ಈಗಿನ ರಾಜರುಗಳ ಬಗ್ಗೆ ಯೋಚಿಸಬೇಡಿ, ಈಗಿನ ರಾಜರನ್ನ ಸನ್ಯಾಸಿಗಳ ಆಹ್ವಾನ ಮಾಡ್ತಾ ಇರ್ತಾರೆ, ಬನ್ನಿ ಬನ್ನಿ ಅಂತ. ಯಾಕೆ? ಧಾರ್ಮಿಕತೆ ಹೊರಟೋಗ್ಬಿಟ್ಟಿದೆ ಈಗಿನ ರಾಜರುಗಳಲ್ಲಿ. ಆದ್ರೆ ಆಗಿನ ರಾಜ ಎಷ್ಟು ಧಾರ್ಮಿಕ ಅವನು ಅಂದ್ರೆ, ತಾನೊಬ್ಬ ದೂತನನ್ನ ಕಳಿಸ್ನಲ್ಲ, ಅವನು ಬರ್ತಾನೆ. ಬಂದಾಗ ಏನ್ ಮಾತಾಡ್ತಾನೆ? ಒಬ್ಬ ಯತಿಗಳ ಹತ್ರ ಬಂದ್ರೆ ಹೇಗ್ ಮಾತಾಡ್ಬೇಕು? ಭಗವಾನಿಹ ನ ಸ್ವಕಿಂಕರಾಣ ಅಚಿರೇಣ ವ್ರಜತಾದನುಗ್ರಹಾರ್ಥಂ. ನಾವು ಯಾರು ಮನೆಗೆ ಪೀಠಾಧಿಪತಿಗಳನ್ನ ಇದು ಪಾದ ಪೂಜೆ ಕರಿತೀವಲ್ಲ, ಹೋದಾಗ ಏನಂತ ಹೇಗ್ ಕರಿತೀವಿ? ಗುರುಗಳೇ ದಯವಿಟ್ಟು ಬನ್ನಿ, ನಮ್ಮನೆಗೆ ನಿಮ್ಮ ಕಾಲು ಪಾದ ಸ್ಪರ್ಶ ಆಗ್ಬೇಕು, ದಯವಿಟ್ಟು ಬನ್ನಿ ಅಂತ ಕರಿತೀವಿ. ಇವನು ಹೋದ್ನಲ್ಲ ರಾಜನ ಸೇವಕ, ಇವನೇನಂತ ಅಂದ್ರೆ ಹೋಗಿ ನಮಸ್ಕಾರ ಮಾಡಿ ಮಧ್ವಾಚಾರ್ಯರಿಗೆ, ಅವ್ನ್ ಭಾಗ್ಯ ನೋಡಿ, ಮಧ್ವಾಚಾರ್ಯ ಜೊತೆ ಮಾತಾಡೋ ಭಾಗ್ಯ. ನಾವು ನೆನಪಿಸ್ಕೊಂಡು ನಮ್ಮ ಹತ್ರ ಬರ್ತಾರಲ್ಲೋ ಗೊತ್ತಿಲ್ಲ, ಅವನ್ಗಷ್ಟು ಭಾಗ್ಯ. ಭಗವಾನ್ ಪೂಜ್ಯರೇ, ನಾನು ನಿಮ್ಮ ಸೇವಕ ಅಂತ ಹೇಳಿ ನಮ್ಮ ರಾಜ ಹೇಳ್ ಕಳ್ಸಿದಾನೆ ಅಂತಂದವನು. ಅವನು ಸೇವಕ ಅಲ್ಲ, ರಾಜನೇ ಹೇಳಿರೋ ಮಾತು. ನಮ್ಮ ಮಧ್ವಾಚಾರ್ಯರಿಗೆ ಹೇಳ್ ಕಳ್ಸಿದಾನೆ, ನಾನ್ ನಿಮ್ಮ ಸೇವಕ, ದಯವಿಟ್ಟು ನಮ್ಮ ಅರಮನೆಗೆ ನೀವು ಬರ್ಬೇಕು, ನಮ್ಮ ಪೂಜೆಯನ್ನ ನೀವು ಸ್ವೀಕರಿಸಬೇಕು ಅಂತ ಗುರುಗಳ ಹತ್ರ ದೂತನ ಮುಖಾಂತರ ಆ ರಾಜ ಒಂದೇನಿರತ್ತೆ ಅದರ ಪ್ರಕಾರ ನಡ್ಕೊಂಡಿದ್ದ. ಸರಿ, ಬಂದು ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿದ್ಮೇಲೆ ಸಂತೋಷ ಆಯ್ತು. ಯಾರಿಗೆ? ಆಚಾರ್ಯರಿಗೆ. ಸರಿ, ಕಾಲ ಕೂಡ ಬಂದಿದೆ, ಸರಿ ಹೊರಡೋಣ ಅಂತ ಹೇಳಿ ತಾವು ಹೊರಡ್ಲಿಕ್ಕೆ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಹೊರಟಾಗ ಎಲ್ಲೆಲ್ಲಿ ಹೊರಟ್ರು, ಅವ್ರು ಏನು ಅಂತ ಮುಂದೆ ವಿವರಣೆ ಮಾಡ್ತಾ ಒಂದು ಸಂದರ್ಭದಲ್ಲಿ ಮಧ್ವಾಚಾರ್ಯರ ವರ್ಣನೆ ಮಾಡ್ತಾರೆ. ಇದೇ ಮಧ್ವವಿಜಯದಲ್ಲಿ ಹೇಗಿದ್ರು ಮಧ್ವಾಚಾರ್ಯರು. ನಾವೀಗೆಲ್ಲ ಒಬ್ರು ಯತಿಗಳು ಬರ್ತಾರೆ ಅಂದ್ರೆ ಏನೋ, ಒಂದು 10 ಜನ ಸುತ್ತಮುತ್ತಲು ಹೀಗೆ ಶಿಷ್ಯರು ಬರ್ತಾ ಇರ್ತಾರೆ. ಒಂದು ಪೆಟ್ಟಿಗೆ ಇರುತ್ತೆ, ಅಲ್ಲೆಲ್ಲ ಪ್ರತಿಮೆಗಳಿರುತ್ತೆ, ದೇವರ ಪ್ರತಿಮೆ ಏನ್ ಪೂಜೆ ಪ್ರತಿನಿತ್ಯ ಮಾಡ್ತಾರೆ ಅದೆಲ್ಲ ಇರುತ್ತೆ. ಮಧ್ವಾಚಾರ್ಯರು ಹೊರಟಾಗ ಆ ವೈಭವ ಹೇಗಿತ್ತು, ಅವ್ರ ಹಿಂದೆ ಎಷ್ಟೆಷ್ಟು ಜನ ಇದ್ರು, ಅವ್ರು ಏನೇನ್ ಮಾಡ್ತಾ ಇದ್ರು, ಅವ್ರ ಶಿಷ್ಯರು ಹೇಗಿದ್ರು, ಇದೆಲ್ಲ ವರ್ಣಿಸ್ತಾರೆ. ಇದೆಲ್ಲ ಯಾಕೆ ನಾವು ಯೋಚನೆ ಮಾಡ್ಬೇಕು ಅಂದ್ರೆ, ಮಧ್ವನವಮಿ ದಿವಸ ನಮ್ಮ ಮನೆಗ್ ಬರ್ಬೇಕಲ್ಲ ಮಧ್ವಾಚಾರ್ಯರು. ಈ 13ನೇ ಸರ್ಗ ಪಾರಾಯಣ ಮಾಡಿದ್ರೆ ನಮ್ಮ ಮನೆಗೂ ಮಧ್ವಾಚಾರ್ಯರ ರೀತಿ ಬರ್ತಾರೆ, ಬಂದು ಅನುಗ್ರಹಿಸ್ತಾರೆ. ಯಾಕೆಂದ್ರೆ ಯಾವ ಯತಿಗಳನ್ನ ನಾವು ಮನೆಗೆ ಕರಿತೀವಿ ಅವರ ರೂಪದಲ್ಲಿ ಮಧ್ವಾಚಾರ್ಯರು ಬಂದಿದ್ದಾರೆ ಅಂತ ಅರ್ಥ, ಅವರ ಒಳಗಡೆ ಸನ್ನಿಧಾನ ಇಟ್ಟು. ಈ ಭಾವನೆಯಲ್ಲಿ ಮಧ್ವಾಚಾರ್ಯರು ಹೊರಟಾಗ ಹೇಗ್ ಕಾಣ್ತಾ ಇದ್ದು ಅಂದ್ರೆ, ಗಂಗಾ ಪ್ರವಾಹದ ತರ ಕಾಣ್ತಾ ಇದ್ರಂತೆ ಮಧ್ವಾಚಾರ್ಯ. ಗಂಗಾ ಪ್ರವಾಹ ಅಂದ್ರೆ ಮಧ್ವಾಚಾರ್ಯ ಒಬ್ರೇ ಅಲ್ಲ, 100 ಜನ ಶಿಷ್ಯರು ಆಚೆ ಈಚೆ ಇದ್ರು. ಏನ್ ವೈಭವ, ಎಲ್ಲರ ಜೊತೆಗೆ ಮಧ್ವಾಚಾರ್ಯರು ಬರ್ತಾ ಇದ್ದಾರೆ, ಬಹಳ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ವರ್ಣನೆ ಮಾಡ್ತಾರೆ ಇನ್ನು ಮುಂದೆ. ಗಮನೋತ್ಸವ ವಿಸ್ಮಿತೇರ್ ನಿಷೇವ್ಯೋ ವಿವಿಧೇರ್ ಜಾನಪದೇರ್ ಜನೇರಸ್ರಂ. ಮಧ್ವಾಚಾರ್ಯ ಬಂದಾಗ ಜನಕ್ಕೆ ನೋಡ್ಬೇಕು ಅನ್ನೋ ತವಕ ಅಂತೆ. ಎಲ್ಲ ಸುತ್ತಲೂ ಆಚೆ ಈಚೆ ಎಲ್ಲ ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಬರ್ತಾ ಇದಾರಂತೆ. ಯಾರು ಇವರು? ಮಹಾನುಭಾವರು, ಇವ್ರ ಬಗ್ಗೆ ಕಿವಿಯಿಂದ ಕೇಳಿದ್ವಿ, ನೋಡಿರ್ಲಿಲ್ಲ ಇವ್ರನ್ನ ಅಂತ ಹೇಳಿ ಆಚಾರ್ಯರ ಆ ಕಡೆ ಬರ್ತಾ ಇದಾರೆ. ನಮ್ಗೆ ಆಚಾರ್ಯರು ಬಂದು ಅಂದ್ರೆ ರಾಯರ ಗುರುಗಳು ಚೆನ್ನಾಗಿ ನೆನಪಿಸ್ಕೊಡಿ. ಮಧ್ವಾಚಾರ್ಯರು ಮಹಾನುಭಾವರು, ಆ ಪೀಠದಲ್ಲಿ ಬರೋ ಮುಖ್ಯ ಗುರುಗಳು. ಆಚಾರ್ಯರು ಹೀಗ್ ಬರ್ತಾ ಇದಾರೆ, ದೂರದಿಂದ ಜನ ನೋಡ್ತಾ ಇದ್ದಾರೆ, ಇವ್ರು ಹೇಗಿದ್ದಾರೆ, ಇವ್ರ ಬಗ್ಗೆ ಬರೀ ಕೇಳಿದ್ವಲ್ಲ, ಇವತ್ತು ನೋಡೋ ಅಂತ ಭಾಗ್ಯ ಬಂತು ಅಂತ. ಇದೇ ಸಂದರ್ಭದ ಘಟನೆ ಹೇಳ್ತೀನಿ ಕೇಳಿ. ಏನಂದ್ರೆ, ವ್ಯಾಸರಾಜರ ಬಗ್ಗೆ ಗೊತ್ತೇ ಇರುತ್ತೆ. ಕೃಷ್ಣದೇವರಾಜ ವಿಜಯನಗರ ಸಾಮ್ರಾಜ್ಯದ ದೊಡ್ಡ ಅಧಿಪತಿ, ಅರಸ. ಅವನು ತನ್ನ ವಂಶದಲ್ಲಿ ಯಾರ್ಯಾರು ಬಂದಿದ್ದು ರಾಜರುಗಳು, 6 ಜನ ರಾಜರು ವ್ಯಾಸರಾಜರ ಪೋಷಣೆ ಮಾಡಿದವರು. ಆ ವ್ಯಾಸರಾಜರ ಪೋಷಣೆ ಅಂದ್ರೆ ಏನು? ಏನೇನ್ ಬೇಕೋ ಅವ್ರು ಅವ್ರು ಕೇಳೋದೇ ಬೇಡ ವ್ಯಾಸರಾಜರು. ತಾವಾಗೆ ಇವರೆಲ್ಲ ರಾಜರುಗಳು ಹೋಗಿ ಸನ್ಮಾನ ಏನೇನ್ ಬೇಕು ಎಲ್ಲ ಕೊಡ್ತಾ ಇದ್ರು. ವ್ಯಾಸರಾಜರು ತುಂಬಾ ವಿರಕ್ತರು. ಹೀಗೆ ತುಳಸಿದಳ, ಈಗ ಪುರಂದರದಾಸರು ತುಳಸಿದಳ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಅನ್ಬಿಟ್ರಲ್ಲ, ಹಂಗೆ ತಕ್ಷಣ ಕೃಷ್ಣಾರ್ಪಣ ಅಂತ ಬೇರೆಯವರಿಗೆ ದಾನ ಕೊಟ್ಬಿಡೋದು ಯಾರು? ವ್ಯಾಸರಾಜರು. ಒಂದು ಚೂರು ಇಟ್ಕೊಳ್ತಾ ಇರ್ಲಿಲ್ಲ. ಅಲ್ಲೊಬ್ಬ ರಾಜ ಬರ್ತಾನೆ, ನರಸಭೂಪಾಲ ಅಂತ ಒಬ್ಬ ರಾಜ. ಆ ರಾಜನ ಹತ್ರ ವ್ಯಾಸರಾಜರು ಬರ್ತಾರೆ. ಇದೇ ತರ ಮಧ್ವಾಚಾರ್ಯ ಹೇಗೆ ಜಯಸಿಂಹ ರಾಜನ ಹತ್ರ ಬರ್ತಾರೋ ಸೇಮ್ ಇದೇ ತರ ಬರ್ತಾ ಇದ್ದಾರೆ. ಬಂದಾಗ ರಾಜ ಒಂದ್ ಮಾತು ಹೇಳ್ತಾನಲ್ಲಿ. ಏನ್ ಹೇಳ್ತಾನಂದ್ರೆ, ಸ್ವಾಮಿ, ಇಲ್ಲಿವರೆಗೆ ನನ್ನ ಕಿವಿ ಇದೆಯಲ್ಲ, ಕಿವಿ ಮತ್ತೆ ಕಣ್ಣು ಈ ಎರಡಕ್ಕೆ ದಿನ ಜಗಳ ಆಗ್ತಾ ಇತ್ತಂತೆ. ಕಿವಿಗಳಿಗೆ ಮತ್ತೆ ಕಣ್ಣಿಗೆ ಜಗಳ. ಏನ್ ಜಗಳ? ಕಿವಿ ಅಂತ ಆಯ್ತಂತೆ, ನಿನಗಿಂತ ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇತ್ತಂತೆ ಕಿವಿ ಕಣ್ಣಿಗೆ. ಯಾಕೆ ಹೇಳ್ತಾ ಇತ್ತು ಅಂದ್ರೆ, ನಿನಗೆ ಸೌಭಾಗ್ಯನೇ ಇಲ್ಲ, ನನಗ್ ನೋಡಿ ಎಷ್ಟು ಭಾಗ್ಯ,
ನಾನು ಎಷ್ಟು ಕೇಳಿದೀನಿ ಗೊತ್ತಾ ವ್ಯಾಸರಾಜರ ಬಗ್ಗೆ, ನಿನಗೆ ನೋಡೋ ಇದೇ ಇಲ್ಲ, ಯೋಗ್ಯತೆನೇ ಇಲ್ಲ ಅಂತ ಹೀಯಾಳಿಸ್ತಾ ಇತ್ತಂತೆ ದಿವ್ಸ. ಯಾವುದು ಕಿವಿ ಕಣ್ಣಿಗೆ ಹೀಯಾಳಿಸ್ತಾ ಇತ್ತಂತೆ. ಕಣ್ಣು ಅಂತಂತೆ, ನೋಡೋ ನನಗೂ ಒಂದು ದಿವ್ಸ ಕಾಲ ಬರುತ್ತೆ, ಯೋಚಿಸ್ಬೇಡ, ಈಗ ಅನ್ಬೇಡ ನೀನು ಅಂತ. ಕೊನೆಗೆ ಆ ರಾಜ ಹೇಳ್ತಾನೆ, ಯಾವಾಗ ವ್ಯಾಸರಾಜರ ಮುಂದ್ ಬರ್ತಾರೋ ಅವಾಗ ಹೇಳ್ತಾನವನು, ಇವತ್ತಿನ ದಿವ್ಸ ನನ್ನ ಕಿವಿಗೆ ಏನು ಕಣ್ಣಿನ ಮೇಲೆ ತುಂಬಾ ಹೀಯಾಳ್ತರ ಮಾಡ್ತಾ ಇತ್ತಲ್ಲ, ಇವತ್ತೆಲ್ಲ ಹೊರಟೋಯ್ತು. ಆ ಹೊಟ್ಟೆ ಕಿಚ್ಚು ಏನೇನ್ ಬಂದಿತ್ತು ಈ ಕಣ್ಣಿಗೆ, ಆ ಹೊಟ್ಟೆ ಕಿಚ್ಚೆಲ್ಲ ಇವತ್ತು ಹೊರಟೋಯ್ತು. ಯಾಕೆ ಅಂದ್ರೆ ಇವತ್ತು ಕಣ್ಣಿಗೆ ನಿಮ್ಮ ದರ್ಶನ ಆಗೋಗಿದೆಯಲ್ಲ, ಅದಕ್ಕೆ ಆ ಹೊಟ್ಟೆ ಕಿಚ್ಚೆಲ್ಲ ಹೊರಟೋಗ್ಬಿಟ್ಟಿದೆ. ಈ ಕಣ್ಣು ಆರಾಮಾಗಿದೆ, ತಂಪಾಗಿದೆ, ಕಿವಿ ಈಗ ಸುಮ್ನೆ ಆಗೋಯ್ತು ಅಂತ. ಅಂದ್ರೆ ಬರೀ ನಾವು ಕಿವಿಯನ್ನು ಕೇಳ್ತಾನೆ ಇರ್ತೀವಿ ಒಬ್ರ ಬಗ್ಗೆ, ನಮ್ಗೆ ಕಣ್ಣಿಂದ ದರ್ಶನ ಆದಾಗ ಎಷ್ಟು ಸಂತೋಷ ಆಗತ್ತೆ ಅದಕ್ಕೆ ಲೆಕ್ಕ ಇಲ್ಲ ಅಂತ. ಅದೇ ತರ ಜಯಸಿಂಹ ರಾಜ ಕಾಯ್ತಾ ಇದ್ದಾನೆ, ಜನರಿಗೆಲ್ಲ ದರ್ಶನ ಆಗೋಯ್ತು. ಮಧ್ವಾಚಾರ್ಯ ಹತ್ರಕ್ ಬರ್ತಾ ಇದ್ದಾರೆ. ಬರ್ದ್ರು. ಆ ಬರ್ಬೇಕಾದ್ರೆ ಅವರ ಒಂದು ಪ್ರವಾಹ, ಗಂಗಾ ಪ್ರವಾಹದಂತೆ ಅಂತ ಹೇಳಿದ್ರು. ಇನ್ನೊಂದು ವಿಷಯ ಹೇಳ್ತಾರೆ. ಒಂದು ದೇವಸ್ಥಾನಕ್ಕೆ ಬರ್ತಾರೆ ಮೊದಲು, ಜಯಸಿಂಹರಾಜನ ಭೇಟಿಯಾಗೋ ಮುಂಚೆ. ಆ ದೇವಸ್ಥಾನ ಯಾವುದು? ಪ್ರವಿವೇಶ ಅಖಿಲ ಲೋಕವಂದನೀಯಂ, ಇಡೀ ಜನ ನಮಸ್ಕಾರ ಮಾಡುವಂತಹ ದೇವಾಲಯ ಮದನೇಶ್ವರ ಅಂತ, ರುದ್ರದೇವರ ದೇವಸ್ಥಾನ. ಜಯಸಿಂಹರಾಜನ ದರ್ಶನ ಆಗ್ಬೇಕು, ಒಳಗಡೆ ರುದ್ರದೇವರ ದೇವಸ್ಥಾನ ಇದೆ. ಅವಳು ಒಳಗಡೆ ಇಳ್ಕೊಂಡಿದ್ರಂತೆ ಒಂದು ದಿವಸ ರಾತ್ರಿ ಪೂರ್ತಿ ಮಧ್ವಾಚಾರ್ಯರು. ಇದಾದ್ಮೇಲೆ ರಾತ್ರಿ ಹೊತ್ತೆಲ್ಲ ಪ್ರವಚನ ಆಯ್ತು, ಪೂಜೆ ಆಗಿದೆ, ಎಲ್ಲ ಭೋಜನ ಎಲ್ಲ ಆಗಿದೆ. ಮಾರನೇ ದಿವಸ ಹೊರಡ್ಬೇಕು. ಆ ಹೊರಡೋದನ್ನ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಇಲ್ಲಿ ಅಂದ್ರೆ, ನಮ್ಗೆಲ್ಲ ಈ ಗುರುಕುಲ ನೆನಪಾಗತ್ತೆ. ಗುರುಕುಲದಲ್ಲಿ ಶಿಷ್ಯರು ಸ್ವಾಮಿಗಳ ಜೊತೆ ಇದ್ದಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು, ಯಾವ್ದೋ ಮನೆಗೆ ಹೋಗ್ಬೇಕಾಗಿರುತ್ತೆ, ಅವ್ರು ಕರೆದಿರ್ತಾರೆ. ಧಾರವಾಡದಿಂದ ಹುಬ್ಳಿ, ಹುಬ್ಳಿಯಿಂದ ಬೆಂಗಳೂರು, ಹಿಂಗ್ ಹೋಗ್ತಾ ಇರ್ಬೇಕಲ್ಲ, ಸಂಚಾರ ಇರುತ್ತೆ. ಇಲ್ಲಿ ತೀರ್ಥಯಾತ್ರೆ ತರ ಇದು, ನಡ್ಕೊಂಡು ಹೋಗ್ಬೇಕು. ನಾವ್ ಕಾರ್ನಲ್ಲೋ ವ್ಯಾನ್ನಲ್ಲೋ ಕೂತ್ಕೊಂಡು ಹೋಗೋದು. ಆದ್ರೆ ಇಲ್ಲಿ ಹಾಗಲ್ವಲ್ಲ, ಮಧ್ವಾಚಾರ್ಯರ ಕಾಲ ಅಂದ್ರೆ ಅದು ಇದೆಲ್ಲ ಯಾವ್ದಿರ್ಲಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಗುರುಗಳು ಬೇಗ ಎದ್ದು ಎಚ್ಚರ ಆಗ್ಬಿಟ್ರೆ ಶಿಷ್ಯರಿಗೆಲ್ಲ ತವಕ, ನಿದ್ರೆಯಿಂದ ಹೇಳ್ಬೇಕಲ್ಲ, ಯಾಕಂದ್ರೆ ರಾತ್ರಿ ಎಲ್ಲ ಸುಸ್ತಾಗಿರುತ್ತೆ ಸೇವೆ ಮಾಡಿ. ಬೆಳಗ್ಗೆ ಹೇಳ್ಬೇಕು. ಗುರುಗಳು ಎದ್ದು ಆಗ್ಲೇ ಆನ್ಹಿಕಕ್ಕೆ, ಅವ್ರೇನು ಪ್ರತಿನಿತ್ಯ ಪೂಜೆ ಮಾಡ್ಬೇಕು ಅದಕ್ಕೆ ಎದ್ದು ಕೂತಿದ್ದಾರೆ. ಮಧ್ವಾಚಾರ್ಯರು ಹಾಗೆ ಎದ್ದು ಕೂತಿದಾರಂತೆ. ಶಿಷ್ಯರಿಗೆಲ್ಲ ಗಾಬರಿ, ಅಯ್ಯೋ ಇನ್ನು ಆಚಾರ್ಯರು ಹೊರಡ್ಲಿಕ್ಕಿದ್ದಾರೆ ಅಂತ ಕಾಣುತ್ತೆ, ನಾವೆಲ್ಲ ಬೇಗ ಪ್ರಿಪೇರ್ ಮಾಡ್ಕೊಬೇಕೆಲ್ಲ ಅಂತ, ಬೇಗ ಹೇಳ್ಬೇಕು ಅಂತೆಲ್ಲ ಶಿಷ್ಯರು ತಾವು ತಯಾರು ಮಾಡ್ಕೊಳ್ತಾ ಇದಾರಂತೆ. ಆ ಕ್ಷಣದಲ್ಲಿ ಒಬ್ಬೊಬ್ಬರ ವರ್ಣನೆಯನ್ನು ಕೂಡ ಮಾಡ್ತಾರೆ. ಹೇಗಿದ್ರು ಅಂದ್ರೆ, ಒಬ್ರು ಸನ್ಯಾಸಿ ಶಿಷ್ಯರಿದ್ರಂತೆ ಮಧ್ವಾಚಾರ್ಯರಿಗೆ. ಒಬ್ರು ಅಂತಲ್ಲ, 100 ಜನ ಇದ್ರು. ಅದರಲ್ಲಿ ಒಬ್ಬ ಸನ್ಯಾಸಿ ಶಿಷ್ಯರು. ಅವರು ತಾವು ಜಪ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ಪೂರ್ತಿ ಮುಖದ ಮೇಲೆಲ್ಲ ಬಟ್ಟೆ ಹಾಕೊಂಡ್ಬಿಡ್ತಾರೆ. ಸಾಮಾನ್ಯವಾಗಿ ಯತಿಗಳು ಪೂಜೆ ಮಾಡ್ಬೇಕಾದ್ರೆ ನೋಡ್ಬೋದು, ಪೂರ್ತಿ ಅವರು ದೇವರಿಗೂ ತಮ್ಮ ಮುಖಕ್ಕೂ ಮಧ್ಯದಲ್ಲಿ ಪರದೆ ಹಾಕೊಂಡ್ಬಿಡ್ತಾರೆ, ಜಪ ಮಾಡ್ತಾ ಇರ್ತಾರೆ. ಅನೇಕ ಬಾರಿ ನಾವು ನೋಡ್ತೀವಿ. ಇಲ್ಲಿ ಕೆಲವು ಶಿಷ್ಯರಿದ್ರಂತೆ. ಆ ಶಿಷ್ಯರು ಯತಿ ಶಿಷ್ಯರು, ಸನ್ಯಾಸಿಗಳು. ಅವ್ರೇನ್ ಮಾಡ್ತಾ ಇದ್ರೆ, ಮಧ್ಯ ಜಪ ಮಾಡ್ಬೇಕಾದ್ರೆ ಸುತ್ತಮುತ್ತ ಎಲ್ಲ ಪರದೆ ಕಟ್ಕೊಂಡ್ಬಿಡೋರಂತೆ. ಇದು ಹೇಗೆ ಅಂದ್ರೆ, ಒಂದು ರೂಮ್ ನಲ್ಲಿ ಒಳಗಡೆ ಬಚ್ಚಿಟ್ಕೊಂಡು ಜಪ ಮಾಡೋ ತರ ಪೂರ್ತಿ ಯಾರಿಗೂ ಕಾಣಬಾರ್ದು ಅಂತ ಒಂದು ಪರದೆ, ಕಾವಿ, ಎಲ್ಲ ಕಾವಿ ಪರದೆ ಹಾಕೊಂಡು ತಾವು ಮಧ್ಯದಲ್ಲಿ ಕೂತು ಜಪ ಮಾಡ್ತಾ ಇದ್ರಂತೆ. ಮಧ್ವಾಚಾರ್ಯರು ಯಾವಾಗ ಹೋಗ್ತಾರೆ ಅಂತ ಸುದ್ದಿ ಕಿವಿಗ್ ಬಿತ್ತು, ಅಂದ್ರೆ ಹೊರಡ್ತಾರೆ ಈಗೇನೇನು ಜಯಸಿಂಹರಾಜನ್ ಹತ್ರ ಅಂತ, ತಕ್ಷಣ ಎಲ್ಲ ರೆಡಿ ಆಗ್ಬೇಕಲ್ಲ. ಯಾಕಂದ್ರೆ ಮಧ್ವಾಚಾರ್ಯರ ವೇಗ ಅಂದ್ರೆ ತುಂಬಾ ಸ್ಪೀಡು. ಯಾಕೆ ಸ್ಪೀಡು? ಮಧ್ವಾಚಾರ್ಯರು ಅಂದ್ರೆ ವಾಯುದೇವರು ಎಷ್ಟು ಸ್ಪೀಡಾಗಿ ಓಡೋಗ್ತಾರೆ, ಅವ್ರ ಹಿಂದೆ ನಡೆಯೋದೇ ಕಷ್ಟ. ನಮಗೇನಂದ್ರೆ, ನಮಗೂ ಅನುಭವ ಆಗಿತ್ತು. ಯಾರು ಪೇಜಾವರ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು, ಅವ್ರ ಹಿಂದೆ ಅವ್ರ ವಯಸ್ಸು ಆಗ 85-86 ವರ್ಷ. ನಾವು ಶಿಷ್ಯರಾಗ ಹೋಗಿದ್ದು ಅವ್ರ ಹತ್ರ ಪಾಠಕ್ಕೆ. ಅವ್ರು ನಡೆಯೋ ಸ್ಪೀಡ್ಗೆ ನಮಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ವೇಗ. ಇನ್ನು ವಾಯುದೇವರ ವೇಗ ಅಂತಂದ್ರೆ ಇನ್ನು ಎಂಥ ವೇಗ. ಮಧ್ವಾಚಾರ್ಯರು ಅವ್ರು ನಡೀತಾ ಮುಂದಕ್ಕೆ ಹೋಗ್ಬೇಕು, ಇಲ್ಲಿ ಶಿಷ್ಯರು ಬೇಗ ಓಡ್ ಹೋಗ್ಬೇಕು, ಎಲ್ಲ ಇಟ್ಕೊಂಡು ಮಂತ್ರಾಕ್ಷತೆ ಅದು ಇದೆಲ್ಲ ಇಟ್ಕೊಂಡು ಹೋಗ್ಬೇಕಲ್ಲ. ಸರಿ, ಇವರೆಲ್ಲ ಶಿಷ್ಯರು ತಾವು ಪರದೆನ್ ತಕ್ಷಣ ಪಕ್ಕಕ್ಕೆ ಇಟ್ರಂತೆ. ಇದೆಲ್ಲ ಸನ್ಯಾಸಿ ಶಿಷ್ಯರು ಮಾಡಿದ ಕೆಲಸ. ಆಮೇಲೆ ಕೈನಲ್ಲೆಲ್ಲ ದಂಡ ಇತ್ತು. ಆ ದಂಡ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಒಂದ್ ಕಡೆ ಆ ದಂಡದಲ್ಲಿ ಸುರಭಿ ಮತ್ತೆ ಪರಶು. ಈ ಸುರಭಿ ಅನ್ನೋದಕ್ಕೆ ಈ ದನದ ಕೆಚ್ಚಲಿನ ಭಾಗ ಏನಿದೆಯಲ್ಲ, ಆ ಕಾವಿ ದಂಡ ಏನ್ ಇಟ್ಕೊಂಡಿದ್ದಾರೆ, ಆ ದಂಡದಲ್ಲಿ ದನದ ಕೆಚ್ಚಲಿನ ಒಂದು ಆಕಾರ ಇದೆಯಂತೆ, ಶೇಪ್, ಅದ್ರಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದು ಕೊಡಲಿ. ಈ ತರ ಒಬ್ಬೊಬ್ಬರ ಕೈಲಿ ಒಂದೊಂದು ದಂಡ ಇತ್ತು. ಆ ದಂಡ ನೋಡಿದ ಕೂಡಲೇ ಗೊತ್ತಾಗತ್ತೆ, ಓ ಇವರು ಆಚಾರ್ಯರ ಶಿಷ್ಯರು, ಇವ್ರು ಇಂಥವ್ರು ಅಂತೆಲ್ಲ ಗುರುತು ಹಿಡಿಲಿಕ್ಕೆ. ಹೀಗೆ ಒಬ್ಬೊಬ್ರೆ ತಾವು ದಂಡವನ್ನೆಲ್ಲ ಇಟ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಮಧ್ವಾಚಾರ್ಯರು ತಮ್ಮ ಮುಖದ ಮೇಲೆ ಗೋಪಿ ಚಂದನ ಮತ್ತೆ ಊರ್ಧ್ವ ಪುಂಡ ಧಾರಣೆ ಎಲ್ಲ ಆಯ್ತಲ್ಲ, ಮುದ್ರೆಗಳೆಲ್ಲ ಧರಿಸಿದ್ರಲ್ಲ, ಅವ್ರು ನೋಡ್ಬೇಕು ಅಂತ ಒಬ್ಬ ಶಿಷ್ಯ ಬಂದ. ತುಳಸಿ ಮಾಲೆ ಹಾಕ್ಬೇಕು. ನಾವು ಮನೆಗೆ ಯತಿಗಳು ಬಂದು ಕೂಡ ಒಂದು ತುಳಸಿ ಮಾಲೆ ಹಾಕ್ತಿವಲ್ಲ, ಮತ್ತೆ ಅರಳನ್ನೆಲ್ಲ ಹಾಕ್ತಿವಿ, ಅದು ಅರ್ಚನೆ ಮಾಡೋದು, ಬಂದವ್ರಿಗೆ ಗೌರವ ಸಲ್ಲಿಸೋದು.
ಅದೇ ತರ ಒಂದು ತುಳಸಿ ಮಾಲೆ ಮಧ್ವಾಚಾರ್ಯಗೆ ಹಾಕ್ಬೇಕಾದ್ರೆ ಅವನು ದೇಹ ನೋಡಿ ಹಾಕದ್ನಂತೆ. ಯಾಕೆಂದ್ರೆ ಈ ಹಚ್ಕೊಂಡಾಗ ಏನಾಗಿರುತ್ತೆ, ಒದ್ದೆ ಆಗಿರುತ್ತೆ. ದೇಹ ಸ್ನಾನ ಮಾಡ್ಕೊಂಡ್ ಬಂದಿರ್ತೀವಿ, ಹಚ್ಕೊಂಡಿರ್ತೀವಿ, ಅದು ಒಣಗ್ಬೇಕಲ್ಲ. ಒಣಗಿದ್ರೆ ಸರಿ, ಇಲ್ಲ ಅಂದ್ರೆ ಆ ತುಳಸಿ ಮಾಲೆಗೆ ಹಚ್ಕೊಂಡಿದ್ದ ಗೋಪಿ ಚಂದನದೆಲ್ಲ ಅಂಟ್ಕೊಂಡ್ಬಿಟ್ರೆ ಅದು ಸರಿಯಾಗಿ ಕಾಣಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಅದು ಒಣಗಿರೋ ತರ ಎಲ್ಲ ಆದ್ಮೇಲೆ ಒಬ್ಬ ಶಿಷ್ಯ ಬಂದ, ಅವರ ಕಂಠಕ್ಕೆ, ಕೊರಳಿಗೆ ಒಂದು ತುಳಸಿ ಮಾಲೆ ಹಾಕ್ತ. ಸರಿ, ಇನ್ನು ಮಧ್ವಾಚಾರ್ಯರು ಹೊರಡ್ತಾರೆ ಅಂತ ಅರ್ಥ. ಅದಾದ್ಮೇಲೆ ಏನಾಯ್ತು ಮುಂದಿನ ಕತೆ, ಒಬ್ಬ ಈ ಸಾಲಿಗ್ರಾಮ ಮತ್ತೆ ಪ್ರತಿಮೆಗಳು ಅದನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಕಟ್ಕೊಳ್ಳಿಕ್ಕೋಸ್ಕರ ಒಂದು ದಾರ ತಗೊಂಡ, ಚೆನ್ನಾಗಿ ಬಿಗಿ ಮಾಡಿ ತಾನು ತನ್ನ ತಲೆ ಮೇಲೆ ಹೊತ್ಕೊಂಡ. ತಲೆ ಮೇಲೆ ಹೊತ್ಕೊಳ್ಬೇಕಾದ್ರೆ ಅವನಿಗೊಂದು ಕಷ್ಟ ಶುರುವಾಯ್ತಂತೆ. ಈ ಪೆಟ್ಟಿಗೆ ಹೊರೋರು ಯಾರು ಅಂದ್ರೆ ಇಲ್ಲಿ ಸನ್ಯಾಸಿ ಶಿಷ್ಯರೇ ಪೆಟ್ಟಿಗೆ ಹೊರತಾ ಇದ್ರಂತೆ. ನಾವೆಲ್ಲ ಹಿಂದಿನ ದಿವಸ ಒಬ್ಬ ಬ್ರಹ್ಮಚಾರಿನೋ ಒಬ್ಬ ಗೃಹಸ್ಥನೋ ಆ ಸಂಸ್ಥಾನದ ಪ್ರತಿಮೆ ಇರೋ ಪೆಟ್ಟಿಗೆ ಇರತ್ತಲ್ಲ, ಅದನ್ನು ಹೊತ್ಕೊಂಡು ಹೋಗೋದನ್ನ ನೋಡ್ತಾ ಇರ್ತೀವಿ. ಆದ್ರೆ ಆಚಾರ್ಯರ ಕಾಲದಲ್ಲಿ ಆ ಸನ್ಯಾಸಿ ಶಿಷ್ಯರೇ ಹೊರತಾ ಇದ್ರಂತೆ. ಹೊರಬೇಕಾದ್ರೆ ತಲೆ ಮೇಲೆ ಹೊತ್ಕೊಳ್ಬೇಕು ಆ ಪೆಟ್ಟಿಗೆನ. ತುಂಬಾ ಕಷ್ಟ ಆಗ್ತಾ ಇತ್ತಂತೆ. ಯಾಕೆ ಕಷ್ಟ ಅಂದ್ರೆ ಒಂದು ಮಾತನ್ನ ಹೇಳ್ತಾರೆ ಹನುಮಂತ ದೇವರ ಬಗ್ಗೆ. ನಮ್ಗೆ ಮಧ್ವಾಚಾರ್ಯ ಅಂದ್ರೆ ಎಲ್ಲ ಅವತಾರ ನೆನಪಾಗ್ಬೇಕಲ್ಲ. ಹನುಮಂತನಿಗೆ ಜೀವನದಲ್ಲಿ ಕಷ್ಟ ಆಗಿದ್ದು ಒಂದೇ ಸಲ ಅಂತೆ. ತುಂಬಾ ಕಷ್ಟಪಟ್ಟಿದ್ದು. ಯಾವಾಗ ಕಷ್ಟಪಟ್ಟಿದ್ದು ಅಂದ್ರೆ ಸಂಜೀವನ ಪರ್ವತ ಎತ್ತದಾಗಲೂ ಕಷ್ಟ ಪಟ್ಟಿರ್ಲಿಲ್ಲ. ಸಂಜೀವಿನಿ ಪರ್ವತ ಅದೇನು ಏಕಕ್ಷಣೆ ತ್ವಾಂಹಿ ಲೋಕಃ ಅಂತ ಹೇಳ್ತಾರೆ ವಾಯುಸ್ತುತಿಯಲ್ಲಿ. ಒಂದ್ಸಲ ಸುಮ್ನೆ ಹಿಂಗ ಅನ್ನೋದು ತಗೊಂಬರೋದು ಅಷ್ಟಂತೆ. ನಾವ್ ಹಿಂಗೆ ಕಣ್ಣು ರೆಪ್ಪೆ ಮಿಟಕ್ಸ್ತೀವಲ್ಲ, ಮಿಟಕ್ಸ್ ತೆಗಿಯೋ ಅಷ್ಟೊತ್ತಿಗೆ ಸಂಜೀವಿನಿ ಪರ್ವತದ ಹತ್ರ ಹೋಗಿ ತಗೊಂಬಂದ್ಬಿಟ್ಟಿದ್ನಂತ ಹನುಮಂತ. ಅಂಥ ಆಶ್ಚರ್ಯ ಅಂತೆ, ನೆನಪಿಸ್ಕೊಳ್ಳಿಕ್ಕೂ ಆಗಲ್ಲ ನಮ್ ಕೈಲಿ. ಈ ಸಂಜೀವಿನಿ ಪರ್ವತ ತರಬೇಕಾದ್ರೂ ಹನುಮಂತ ದೇವರಿಗೆ ಕಷ್ಟ ಆಗ್ಲಿಲ್ವಂತೆ. ಯಾವಾಗ ಕಷ್ಟ ಆಯ್ತು ಅಂದ್ರೆ ರಾಮದೇವರ ಪೂಜೆ ಮಾಡ್ಲಿಕ್ಕೆ ಹೂವುಗಳಿದೆಯಲ್ಲ ಅದನ್ನ ತಗೊಂಡ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತಂತೆ. ಯಾಕೆ ಕಷ್ಟ ಆಯ್ತು? ಹೂವು ಅಂದ್ರೆ ಸುಮ್ನೆ ಹೋಗಿ ಅಂಗಡಿಯಲ್ಲಿ ಎಲ್ಲೋ ಸಿಗತ್ತೆ, ಮುಂದ್ ಸಿಗತ್ತೆ, ತಗೊಂಬಂದ್ಬಿಡೋದಲ್ಲ ದುಡ್ಡು ಕೊಟ್ಟು. ಅದು ಮನೆಯಲ್ಲಿ ಎಲ್ಲೋ ತಾವೇ ಬೆಳೆಸಿದ್ದಾಗಿರ್ಬೇಕು, ತುಂಬಾ ಶುದ್ಧ, ನಮಗೇ ಫಲ ಸಿಗ್ಬೇಕು ಅಂದ್ರೆ ಅಂತ ಹೂವನ್ನ ತಗೊಂಬರ್ಬೇಕಾದ್ರೇನೋ ಕೈಯನ್ನು ಒಂದ್ಸರಿ ತೊಳ್ಕೊಂಡಿರ್ತೀವಿ. ಮತ್ತೆ ನಮ್ಮ ದೇಹದಲ್ಲಿ ಏನಾದ್ರು ಹಿಂಗ್ ಮುಟ್ಕೊಂಡ್ಬಿಟ್ರೆ, ಹಿಂಗೆ ತಲೆಯಲ್ಲೆಲ್ಲ ಕೂದಲು ಮುಟ್ಕೊಂಡ್ರೆ ಮತ್ತೆ ಕೈ ತೊಳ್ಕೊಬೇಕು, ಮತ್ತೆ ಆ ಹೂವನ್ ತಗೊಳೋಂಗಿಲ್ಲ. ಆ ಒಂದ್ಸಲಿ ಹಿಂಗ್ ಹೂವನ್ನ ಹಿಡ್ಕೊಂಡ್ರಂತೆ ರಾಮನ ಪಾದಕ್ಕೆ ಹಾಕ್ಬೇಕು ಅಂತ. ಹಾಕೋಷ್ಟೊತ್ತಿಗೆ ಉಸಿರಿರತ್ತಲ್ಲ, ಆ ಉಸಿರು ತಾಕ್ಬಿಟ್ರೆ ಅದು ಮೈಲಿಗೆ ಉಸಿರು, ನಮ್ಮ ಉಸಿರಲ್ಲ ಅದು, ಮನುಷ್ಯರ ಉಸಿರು, ಅದು ತಾಕ್ಬಾರ್ದು. ಮತ್ತೆ ಇನ್ಯಾವುದೇ ಕೆಟ್ಟ ವಾಸನೆ ಅದಕ್ಕೆ ಬರಬಾರ್ದು. ಮತ್ತೆ ಅದು ಬೀಳ್ಬಾರ್ದೆಲ್ಲೋ. ಬಿದ್ದ ಹೂವನ್ನ ಮತ್ತೆ ಕೈಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ಆ ಹೂವನ್ನ ಹಿಂಗ್ ಕೈಯಲ್ಲಿ ಇಟ್ಕೊಂಡಿದಾರಂತೆ ಹನುಮಂತ ದೇವರು. ರಾಮನ ಪಾದಕ್ಕೆ ಹಾಕ್ಬೇಕು, ತುಂಬಾ ಒದ್ದಾಡ್ತಾ ಇದಾರಂತೆ. ಹೆಂಗಪ್ಪ ತಗೊಂಡೋಗೋದು ಅಂತ. ಇದು ಹೇಗಾಯ್ತು ಅಂದ್ರೆ ಪೂಜೆ ಚೆನ್ನಾಗೇನೋ ಆಗತ್ತೆ, ಮಡಿ ನೀರನ್ನ ಇಟ್ಕೊಳ್ಳಿ, ಬೆಳಗ್ಗೆ ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನಕ್ಕೊಂದು ಮಡಿ ನೀರು ಇಟ್ಕೊಂಡ್ ಬರ್ಬೇಕು. ಎಷ್ಟು ಕಷ್ಟ, ಇಲ್ಲಿ ತುಳಿಬೇಕು, ಅಲ್ಲಿ ತುಳಿಬೇಕು, ಅಲ್ಲಿದ್ಯಾ, ಇಲ್ಲಿ ಮೈಲಿಗೆ ಹಾಕ್ಬಿಡತ್ತೆ, ಅಲ್ಲಿದ್ಯಾ ಅಂತ ಮನೆಗಳಲ್ಲಿ ಎಲ್ಲ ಆಗತ್ತಲ್ಲ, ಆ ತರ ತುಂಬಾ ಕಷ್ಟ. ಸನ್ಯಾಸಿ ಈ ಶಿಷ್ಯನಿಗೂ ಕಷ್ಟ ಆಯ್ತಂತೆ. ಪೆಟ್ಟಿಗೆ ಹೊತ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಈ ಉಸಿರು ಅದಕ್ಕೆ ತಾಕ್ಬಾರ್ದು, ಅದಕ್ಕೇನೋ, ಯಾಕಂದ್ರೆ ದೇವ್ರ ಪ್ರತಿಮೆ ಅದು, ತುಂಬಾ ಒಳ್ಳೆ ಇದು. ಅದಕ್ಕೆ ನಮ್ಮ ಈ ಮಾನುಷ ಯಾವುದೇ ಒಂದು ಗಂಧ ಅದಕ್ಕೆ ತಾಕ್ಬಾರ್ದು. ದಿವಸ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಮಾನುಷೋ ಗಂಧ ಆಯಾತಿ ದೇವತ ಕ್ಷಮ್ಯತಾಂ ಪ್ರಭು. ಮನುಷ್ಯರಿಂದ ದುರ್ಗಂಧ ಬರೋದಿರತ್ತೆ, ಆ ದುರ್ಗಂಧವನ್ನ ದಯವಿಟ್ಟು ಸಹಿಸ್ಕೋ ದೇವ್ರೆ, ದಯವಿಟ್ಟು ಸಹಿಸ್ಕೋ, ನನ್ನ ಪೂಜೆಯನ್ನಂತೂ ಸ್ವೀಕಾರ ಮಾಡು ಅಂತ. ಅದರಿಂದ ಸಂಜೀವಿನಿ ಪರ್ವತ ತಂದೆ ದೊಡ್ಡ ವಿಷಯ ಅಲ್ಲ. ಒಂದು ದೇವ್ರ ಪೂಜೆ ಹೂವನ್ನ ಹಾಕೋದು ಶುದ್ಧವಾಗಿ ತುಂಬಾ ಕಷ್ಟ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಏಕಾದಶಿ ದಿವಸ ಮನೆಯಿಂದ ಹೊರಗಡೆ ಹೋಗ್ಲೇಬಾರ್ದು. ವಸ್ತುತಃ ಮನೆಯಿಂದ ಹೊರಗಡೆ ಪ್ರವಚನಕ್ಕೆಲ್ಲೋ ಕರೆದಿರ್ತಾರೆ ಅಂತ ತಿಳ್ಕೊಳ್ಳಿ, ಪ್ರವಚನಕ್ಕೆ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ಅವ್ರ ಮೂಗನ್ ಹಿಂಗೆ ಕಟ್ಕೊಂಡೇ ಹೋಗ್ಬೇಕಾಗಿ ಬರುತ್ತೆ, ಇಲ್ಲಾಂದ್ರೆ ಹೆಂಗ್ ಸಾಧ್ಯ? ಹಾಗಾದ್ರೆ ಎಷ್ಟು ಕಷ್ಟ ಆಚರಣೆ ಮಾಡೋದಂದ್ರೆ ಅಷ್ಟು ಕಷ್ಟ. ಅದಕ್ಕೆ ಒಮ್ಮೆ ಪ್ರಶ್ನೆ ಮಾಡ್ತಾರೆ ಭಗವದ್ಗೀತೆಯಲ್ಲಿ, ಒಂದ್ ಕಡೆ ಹೇಳ್ತಾರೆ, ನೀವು ಪ್ರತಿ ಕೆಲಸ ಮಾಡ್ತೀರಲ್ಲ, ಮಾಡೋ ಕೆಲಸದಲ್ಲಿ ನಿಮ್ಗೆ ಪೂರ್ಣ ಫಲ ಸಿಗತ್ತಾ? ಖಂಡಿತ ಸಿಗಲ್ಲ. ಯಾಕೆಂದ್ರೆ ನಾವು ಮಾಡೋ ಕೆಲಸದಲ್ಲಿ ಮೊದಲೇ ನಮ್ಗೆ ತುಂಬಾ ಯೋಚನೆಗಳಿರುತ್ತೆ. ನಾನ್ ಮಾಡೋದ್ರಿಂದ ಇದು ಸಿಗತ್ತಾ, ಫಲ ಕೊಡ್ತಾನ ದೇವ್ರು, ಹಾಗೆ ಹೀಗೆ ಅಂತೆಲ್ಲ ಮನಸ್ಸಿನಲ್ಲಿ ತುಂಬಾ ಇರುತ್ತೆ. ಆದ್ರೆ ಒಂದು ಮಾತನ್ನ ಹೇಳ್ತಾರೆ ಕೃಷ್ಣ, ಅದೇನಂದ್ರೆ ಬೆಂಕಿ ಇದ್ದ ಕಡೆನೆ ಅಲ್ಲಿ ಹೊಗೆ ಕಾಣ್ತಾ ಇರುತ್ತೆ, ಅದ್ರ ಹೊಗೆ ಇದ್ದ ಕಡೆನೆ ಬೆಂಕಿ ಕಾಣ್ತಾ ಇರುತ್ತೆ. ಯೋಚಿಸ್ಬೇಡಿ, ಅದು ಯಾವಾಗ ಬೆಂಕಿ ಜಾಸ್ತಿ ಉರಿಯತ್ತಲ್ಲ, ಹೊಗೆ ತಾನಾಗಿ ಎಲ್ಲ ಆ ಕಡೆ ಹೋಗುತ್ತೆ. ನೀವು ಶುರು ಮಾಡೋ ಕೆಲಸ ಅಂತೂ ಶುರು ಮಾಡಿ, ಅದು ಸರಿ ಆಗತ್ತೋ ಬಿಡತ್ತೋ, ಜಾಸ್ತಿ ಮಾಡಿದಷ್ಟು ದೇವರೇ ಅನುಗ್ರಹಿಸ್ತಾನೆ ಅಂತ. ಅದಕ್ಕೆ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಒಂದು ಹೆಸರಿದೆಯಂತೆ, ಅದು ಭಾಗವತದಲ್ಲಿ ಬರುತ್ತೆ. ನೀವು ಯಾವುದೇ ಒಂದು ಸತ್ಕರ್ಮ, ಒಂದು ದೇವ್ರ ಪೂಜೆ ಅಥವಾ ಯಾವುದೋ ಒಂದು ಉಪವಾಸ ವ್ರತ ಮಾಡ್ಕೊಂಡಿರ್ತೀವಿ, ಈ ಉಪವಾಸ ವ್ರತ ನಿರ್ವಿಘ್ನವಾಗಿ ಆಗ್ಬೇಕು ಅಂತ.
ಬೆಳಗ್ಗೆಯಿಂದ ರಾತ್ರಿ ಪಕ್ಕದ ಮನೆಯಿಂದ ಏನೋ ಒಂದು ವಾಸನೆ ಬರ್ತಾ ಇರತ್ತೆ. ಏನ್ ಮಾಡೋದು? ಏನ್ ಉಪವಾಸ ಇದು? ರಾತ್ರಿ ಜಾಗರಣೆ ಆಯ್ತು, ಜಾಗರಣೆಲೆಲ್ಲ ಬರೀ ಇದೆ. ದಿನ ಬೆಳಗ್ಗೆಯಿಂದ ರಾತ್ರಿ ಬೈಕೊಳ್ಳೋದೇ ಆಯ್ತು. ಯಾಕಾದ್ರೂ ಇವ್ರು ಹೀಗೆ ತಿಂತಾರೋ, ಯಾಕಾದ್ರೂ ಈ ವಾಸನೆ ಬರುತ್ತೋ ಅಂತ. ಮತ್ ಏನ್ ಫಲ ಸಿಗತ್ತೆ? ಉಪವಾಸ ಮಾಡಿದ್ರು ಮೂಗೇನ್ ಕೇಳತ್ತ? ಬಾಯೇನೋ ಕೇಳ್ಬೋದು, ಒಳಗಡೆ ಹಾಕೊಡಲ್ಲ. ಮೂಗೆಲ್ ಕೇಳಲಿಕ್ ಸಾಧ್ಯ? ನಮ್ ಕೈಲಿ ಅದು ಇಲ್ವಲ್ಲ. ಅಂದ್ರೆ ಆ ಸಂದರ್ಭದಲ್ಲಿ ಕೊನೆಗೆ ನಾವೀಗೆಲ್ಲ ಪ್ರತಿನಿತ್ಯ ಹೇಳ್ತೀವಲ್ಲ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ಯತ್ ಕೃತಂ ಹಿ ಜಗನ್ನಾಥ ಯತ್ ಕರಿಷ್ಯಾಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಾನ್ ಬೆಳಗ್ಗೆ ಸಂಜೆ, ಸಂಜೆಯಿಂದ ರಾತ್ರಿ ಏನೇನ್ ಮಾಡೋದೋ ಎಲ್ಲ ನಿನಗೆ ಪೂಜೆ ಆಗ್ಲಿ, ಕೃಷ್ಣಾರ್ಪಣ ಮಸ್ತು ಅಂತ ಅರ್ಪಣೆ ಮಾಡ್ಬೇಕು ಅಂತ. ಅದಿರ್ಲಿ, ಇನ್ನೊಂದು ನಾಮ ಇದೆ, ಭಾಗವತದಲ್ಲಿ ಹೇಳ್ತಾರೆ ಅದನ್ನ. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಶಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ. ಇದೊಂದು ದೇವರ ಹೆಸರು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸುಭದ್ರ ಶ್ರವಸ್ ಅಂತ ದೇವರಿಗೊಂದು ಹೆಸರಿದೆ. ವಿಷ್ಣು ಸಹಸ್ರನಾಮ ನೆನಪಿರ್ಲಿ, ಸುಭದ್ರ ಶ್ರವಸ್ ಅಂತ ದೇವರಿಗೆ ಹೆಸರು. ಇದಕ್ಕೇನರ್ಥ? ದೇವರ ಹೆಸರು ಹೇಳಿದ್ರೆ ಮಂಗಳ ಅಂತೆ, ಒಳ್ಳೆ ಕೀರ್ತಿ, ಒಂದು ಮಂಗಳ ಕೀರ್ತಿ. ಈ ಒಂದು ಹೆಸರನ್ನ ಪ್ರತಿ ಹೋಮದಲ್ಲಾಗ್ಲಿ, ಪ್ರತಿ ಸಂಕಲ್ಪದಲ್ಲಾಗ್ಲಿ, ಯಾವುದೇ ವ್ರತದಲ್ಲಾಗ್ಲಿ ಆದಿ ಮಧ್ಯ ಅಂತ್ಯದಲ್ಲಿ ಒಂದು ಸರಿ ಸ್ಮರಣೆ ಮಾಡ್ಕೊಂಡು ಕೃಷ್ಣಾರ್ಪಣ ಅಂದ್ರೆ ಮಧ್ಯದಲ್ಲಿ ಏನೇನ್ ವಿಘ್ನ ಆಗಿತ್ತು, ಏನೇನಾಗಿತ್ತು ಎಲ್ಲ ಹೋಗುತ್ತಂತೆ, ಪರಿಹಾರ ಆಗತ್ತೆ, ಒಳ್ಳೆ ಫಲ ನಮ್ಗೆ ದೇವ್ರು ಕೊಡ್ತಾನೆ ಅಂತ. ಈ ದೃಷ್ಟಿಯಲ್ಲಿ ಇವ್ ತುಂಬಾ ಕಷ್ಟಪಟ್ಟ, ಎಲ್ಲ ಹಗ್ಗ ಹಾಕೊಂಡ, ತಲೆ ಮೇಲೆ ಇಟ್ಕೊಂಡ, ಹೊರಟಿಕ್ ಶುರುವಾಯ್ತು. ಶುರುವಾದಾಗ ಒಬ್ಬ ಬಂದ. ಗಡಿಬಿಡಿಲಿ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಈಗ ನಮಗೂ ಸಮಸ್ಯೆ ಆಗತ್ತೆ ಯಾವಾಗ ಅಂದ್ರೆ, ಒಬ್ರು ಮನೇಲಿ ಪಾತ್ ಪೂಜೆ ಕರೆದಾಗ ಗುರುಗಳನ್ನ, ಒಬ್ಬನೇ ಶಿಷ್ಯ ಬಂದಿರ್ತಾನೆ. ಗುರುಗಳಿಗೆ ಬೇಗ ಬೇಗ ಹೋಗಿ ಚೇರಲ್ಲಿ ಆಸನ ಹಾಕ್ಬೇಕು, ಅವ್ರು ಕೂತ್ಕೊಳ್ಳಿಕ್ಕೆ. ಆಸನ ಹಾಕಿ ಅವ್ರನ್ನ ಕೂಡಿಸಿ, ಅಷ್ಟೊತ್ತಿಗೆ ಇವ್ರ ಮನೆಯವ್ರು ಏನ್ ಮಾಡ್ತಾರೆ, ಅಲ್ಲಿ ದೇವ್ರ ದೀಪ ಹಚ್ಬೇಕು ಅಂತ ಕೊಡ್ತಾರೆ, ದೀಪ ಹಚ್ಬೇಡಿ ಅಂತ. ಅವನಲ್ಲಿ ಆಸನ ಹಾಕ್ಬೇಕು, ಈ ಕಡೆ ದೇವ್ರ ದೀಪ ಹಚ್ಬೇಕು. ಅಷ್ಟೊತ್ತಿಗೆ ಇಲ್ಲಿ ಬಂದು ಸಂಕಲ್ಪ ಹೇಳಲಿಕ್ಕೆ ಶುರು ಮಾಡ್ಬೇಕು, ಅರ್ಚನೆ ಮಾಡ್ಲಿಕ್ಕೆ. ಸಂಕಲ್ಪ ಎಲ್ಲ ಮಾಡಿಸಿ ಪಾದ ಪೂಜೆಗೆ ನಂತರ ವ್ಯವಸ್ಥೆ ಮಾಡ್ಬೇಕು. ಅಂದ್ರೆ ಗಡಿಬಿಡಿ ಇರತ್ತೆ ಒಬ್ಬ ಶಿಷ್ಯರಿಗೆ. ಮಧ್ವಾಚಾರ್ಯ ಶಿಷ್ಯರಿಗೆ ಇನ್ನೂ ಗಡಿಬಿಡಿ ಜಾಸ್ತಿ. ಅವ್ರ ಕಮಂಡಲು ತಗೊಂಡಂತ ಒಬ್ಬ ಕಮಂಡಲು ತಗೊಳ್ತಾನೆ, ಒಂದ್ ಕಡೆ ಪುಸ್ತಕ ಹಿಡ್ಕೊಬೇಕು, ಇನ್ನೊಂದ್ ಕಡೆ ಅವನ ಬಟ್ಟೆಯ ಗಂಟೆ ಏನಿದೆ ಅದನ್ನ ಇಟ್ಕೊಬೇಕು. ಎಲ್ಲ ಭಾರ ಆಗ್ತಾ ಇದೆ. ದಡ 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 ಎಲ್ರು ತಾವ್ ತಲೆ ಮೇಲೆ ಹೊತ್ಕೊಂಡ್ರಂತೆ. ಆಚಾರ್ಯ ಹೊರಡ್ತಾ ಇದಾರೆ, ಇನ್ನು ಹೊರಟು ಬಿಡೋಣ ಅಂತ ಎಲ್ರು ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೊರಟಾಯ್ತು. ಅದಾದ್ಮೇಲೆ ಒಂದು ಸೂಚನೆ ಸಿಗ್ಬೇಕಂತ ಯಾವತ್ತು. ಏನ್ ಸೂಚನೆ ಅಂದ್ರೆ ಶುಭ ಶಕುನ ಅಂತ ಹೇಳ್ತೀವಲ್ಲ. ಏನಂದ್ರೆ ನಾವೇನೋ ಅನ್ಕೊಳ್ತೀವಿ, ಅನ್ಕೊಂಡಾಗ ಅದು ಕೆಲವರು ಮನೇಲಿ ಇರುತ್ತೆ. ಏನಿರುತ್ತೆ ಅಂದ್ರೆ, ಈ ನಾವು ದೇವತೆಗಳ ಹತ್ರ ಹೋಗ್ತೀವಿ, ದೇವಿಯರ ಹತ್ರ ಹೋಗ್ತೀವಿ. ಹೋದಾಗ ಏನಾಗುತ್ತೆ, ಅದು ಬಲ ಭಾಗದಿಂದ ಹೂ ಬೀಳ್ಬೇಕು, ಇಲ್ಲ ಎಡ ಭಾಗದಿಂದ ಹೂ ಬೀಳ್ಬೇಕು, ಒಂದೊಂದು ಒಬ್ಬೊಬ್ರದ್ದು. ಬಟ್ ಹೂ ಬಿದ್ರೆ ಸಾಕು, ಅದು ಬಲನೋ ಎಡನೋ ಪ್ರಸಾದ ಆಯ್ತು, ಸಿಕ್ತು ಅಂತ. ಈಗಲೂ ಅದು ಖಂಡಿತ ನಡೆಯುತ್ತೆ. ಎಷ್ಟೋ ಅನೇಕ ಕಡೆ ನಾವು ನೋಡ್ತೀವಿ. ನಮ್ಮ ಊರ್ನಲ್ಲೂ ಶ್ರೀಬಿ ಲಕ್ಷ್ಮೀ ನರಸಿಂಹ ಅಂತ ದೇವಸ್ಥಾನ. ಈ ಶ್ರೀಬಿ ಕ್ಷೇತ್ರವನ್ನ ಕೇಳಿರ್ತೀರಿ, ತುಂಬಾ ಪ್ರಸಿದ್ಧ, ದೇವರಾಯನದುರ್ಗದ ಹತ್ರ ಇರುವಂತಹ ಕ್ಷೇತ್ರ. ಅಲ್ಲೂ ಶ್ರೀ ಭೂ ಸಹಿತ ಲಕ್ಷ್ಮೀ ನರಸಿಂಹ ದೇವರು, ಅಲ್ಲಿ ಲೋಕಾಂಬಾ ಭೂದೇವಿ ಅಂತ, ಈ ಲೋಕಾಂಬಾ ದೇವಿ ಅಂತ ತುಂಬಾ ವಿಶೇಷ. ಆ ದೇವಿ ಹತ್ರ ಹಾಗೆ ಪ್ರಾರ್ಥನೆ ಮಾಡ್ಕೊಡ್ತಾರೆ. ಹತ್ರಕ್ಕೆ ಹೋಗಿ, ನೀ ನಮ್ಗೆ ಅನುಗ್ರಹ ಮಾಡು, ಏನಾದ್ರು ಸೂಚನೆ ಕೊಡು ಅಂತ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಏನೋ ಒಂದು ಸೂಚನೆ ಸಿಗತ್ತೆ. ಅದ್ ಹೇಗೆ? ಹೂ ಬೀಳ್ಬೋದು, ಏನೋ ಒಂದು ವಿಶಿಷ್ಟವಾದ ಸೂಚನೆ. ಈ ತರ ಸೂಚನೆ ಎಲ್ಲರೂ ಕೊಡೋದಿದ್ದೇ ಇರತ್ತೆ. ಇವ್ರು ಹೊರಡ್ಬೇಕಾದ್ರೆ ಒಂದು ಸೂಚನೆ ಸಿಕ್ತಂತೆ, ಜಯಸಿಂಹರಾಜನಿಗೆ ಹೊರಡ್ಬೋದಾ ಈಗ, ಆ ಕಡೆ ಹೊರಡ್ಬೋದಾ ಅಂತ. ವಸ್ತುತಃ ವಾಯುದೇವರಿಗೆ ಸೂಚನೆ ಬೇಕಾಗಿಲ್ಲ, ಅವ್ರು ಹೋದ್ರೆ ಅಲ್ಲಿ ವಿಘ್ನಗಳೆಲ್ಲ ತಾನಾಗಿ ಹೋಗುತ್ತೆ. ಅಂತದ್ರಲ್ಲಿ ಅವರು ಒಂದು ಸೂಚನೆ ಕಾಯ್ತಾ ಇದ್ರಂತೆ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಅಲ್ಲಿ ಹತ್ರದಲ್ಲಿ ದೇವಸ್ಥಾನ ಇತ್ತಲ್ಲ, ಯಾರೋ ಒಬ್ರು ಬಂದವರು ಘಂಟೆನ ಠಣ್ ಅಂತ ಶಬ್ದ ಮಾಡಿದ್ರಂತೆ. ಓ, ಈಗ ದೇವ್ರು ಸೂಚನೆ ಕೊಟ್ಟಿದ್ದಾರೆ, ಇನ್ನು ಹೊರಡೋಣ ಅಂತ ಹೊರಟರು. ಅದೇನಾಯ್ತು, ಕೆಲವು ಸಲ ನಾವ್ ಯಾವ್ದೋ ಕೆಲಸಕ್ಕೆ ಅಪ್ಲೈ ಮಾಡಿರ್ತೀವಲ್ಲ, ಅಪ್ಲೈ ಮಾಡಿದಾಗ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಕಿರಿ ಆಗ್ತಾ ಇರತ್ತೆ. ಯಾಕೋ ಇವತ್ತೆಲ್ಲ ಹಾಳಾಗತ್ತೆ ಅಂತ ಕಾಣುತ್ತೆ ಅಂತ ಅನ್ಕೊಂಡಿರ್ತೀವಿ. ಗಾಡಿ ಸ್ಟಾರ್ಟ್ ಮಾಡ್ತಾನೆ, ಮಾಡೋ ಅಷ್ಟೊತ್ತಿಗೆ ಒಬ್ರು ಯಾರೋ ದೇವ್ರ ಪೂಜೆಗೆ ಅಂತ ಹೇಳಿ ಇದು ಒಳ್ಳೆ ಪೂರ್ಣ ಕಲಶ ನೀರನ್ನ ಇಟ್ಕೊಂಡು ಆ ಕಡೆ ದಡ ದಡ ಮಡಿಯಲ್ಲಿ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ. ನೀವ್ ಅವ್ರು ನೋಡಿದ್ರಿ ಅಂತ ಇಟ್ಕೊಳ್ಳಿ, ನಿಮಗ್ ಒಳ್ಳೇದು ಅಂತ ಅರ್ಥ. ಶುಭ ಶಕುನ, ಒಳ್ಳೇದಾಗತ್ತೆ ಇವತ್ತು ಅಂತ. ಅದೇ ಯಾವ್ದಾರು ಬೆಕ್ಕು ಬಂತು ಅಂತ ಇಟ್ಕೊಳ್ಳಿ, ತಕ್ಷಣ ನಾವೇನ್ ಮಾಡ್ತೀವಿ, ಎಂಥವ್ರೇ ಆಗ್ಲಿ, ಬೆಕ್ಕು ಅಂದ್ ಕೂಡ ಒಂದ್ 2 ನಿಮಿಷ ಹಿಂಗ್ ನಿಲ್ಸೆ ಅವನ್ ವಾಪಸ್ಸು ಮುಂದಕ್ಕೆ ಹೋಗ್ತಾನೆ. ವಸ್ತುತಃ ಹಾಗೇನಿಲ್ಲ, ಬೆಕ್ಕಿನ ಬಗ್ಗೆ ಆ ಥರ ಏನಿಲ್ಲ. ಈ ಪುರಾಣಗಳಲ್ಲಿ ಬಂದ್ರೆ ಮಾತ್ರ ಶಕುನ ಒಪ್ಪಬೇಕು. ಸುಮ್ನೆ ಯಾವ್ದಾವ್ದೋ ಶಕುನವನ್ನ ನಾವೇ ನಿರ್ಮಾಣ ಮಾಡ್ಕೊಂಡಿದೀವಿ. ಸರಿ, ಇವ್ರಂತೂ ಮುಂದೆ ಹೋಗೋಣ, ಜಯಸಿಂಹರಾಜನ ಆಸ್ಥಾನಕ್ಕೆ ಹೋಗ್ಬೇಕು. ಈ ಕಡೆ ಘಂಟೆಯ ಶಬ್ದ ಬಂತು, ಬಂದ ಕೂಡಲೇ ಆಯ್ತು, ಇನ್ನು ಸಮಯ ಬಂತು, ನಾವು ಹೊರಡೋಣ ಅಂತ ಶುರು ಮಾಡಿದೆ. ಹೊರಡ್ಬೇಕಾದ್ರೆ
ಮಧ್ವಾಚಾರ್ಯರ ಮೇಲೆ ಒಬ್ಬ ಶ್ವೇತ ಛತ್ರ ಹಿಡ್ಕೊಂಡಿದ್ದಾನೆ, ಬಿಳಿ ಛತ್ರಿ ಹಿಡ್ಕೊಂಡು ಆಚಾರ್ಯ ನಡ್ಕೊಂಡು ಬರ್ತಾ ಇದ್ದಾರೆ ಮಧ್ವಾಚಾರ್ಯ. ಅದ್ ಹೇಗ್ ಕಾಣ್ತಾ ಇತ್ತು ಅಂದ್ರೆ, ನೀವು ಜಗತ್ನಲ್ಲಿ ಎಲ್ಲಾದ್ರೂ ಸೂರ್ಯನ ಮೇಲೆ ಚಂದ್ರನ ನೋಡಿದೀರಾ? ಖಂಡಿತ ಇಲ್ಲ. ಸೂರ್ಯನ ಮೇಲೆ ಚಂದ್ರ ಎಲ್ಲಿ? ಸೂರ್ಯ ಬರೋದ್ ಬೆಳಗ್ಗೆ, ಚಂದ್ರ ಬರೋದ್ ರಾತ್ರಿ. ಸೂರ್ಯನ ಮೇಲೆ ಚಂದ್ರನ, ಇದು ತಪ್ಪು. ನಾವಂತೀವಿ ಈಗ ಚಂದ್ರಮಂಡಲಕ್ಕೆಲ್ಲ ಹೋಗಿದೀವಲ್ಲ, ಎಲ್ಲ ಚಂದ್ರಮಂಡಲಕ್ಕೆ ಹೋಗಿ ಬರ್ತಾರಲ್ಲ ಅಂತ. ಭಾಗವತ ಹೇಳುತ್ತೆ ಸೂರ್ಯಮಂಡಲಕ್ಕಿಂತ ಎಷ್ಟೋ ದೂರ ಚಂದ್ರಮಂಡಲ ಇದೆ, ಇವ್ರು ಸೂರ್ಯಮಂಡಲ ದಾಟ್ಕೊಂಡು ಹೋದ್ರೇನೆ ಚಂದ್ರಮಂಡಲಕ್ಕೆ ಸಿಗೋದು ಅಂತ ಶಾಸ್ತ್ರ ಹೇಳುತ್ತೆ. ಅದಿರ್ಲಿ, ಏನೋ ಒಂದ್ ವಿಷಯ. ಅಂತೂ ಸೂರ್ಯನ ಮೇಲೆ ಚಂದ್ರ ನಾವು ನೋಡಲ್ಲ, ಆದ್ರೆ ಅವತ್ತಿನ ಜನಕ್ಕೆ ಸೂರ್ಯನ ಮೇಲೆ ಚಂದ್ರ ನೋಡೋ ಭಾಗ್ಯ ಸಿಕ್ತು ಅಂತ ಹೇಳ್ತಾರೆ. ಅದ್ ಹೇಗ್ ಸಿಕ್ತು? ಸೂರ್ಯ ಅಂದ್ರೆ ಅದು ಮಧ್ವಾಚಾರ್ಯರ ಮುಖ ಅಂತೆ. ಸೂರ್ಯ ಅದ್ರ ಮೇಲೆ ಶ್ವೇತ ಛತ್ರ ಹಿಡಿದಿದ್ರಲ್ಲ, ಅದು ಬೆಳ್ಳಕ್ಕಿತ್ತಂತೆ, ಅದು ಚಂದ್ರ. ಹಾಗಾದ್ರೆ ಸೂರ್ಯನ ಮೇಲೆ ಚಂದ್ರ ಕಾಣ್ತಾ ಇತ್ತು ಅಂದ್ರೆ ಅದ ಮಧ್ವಾಚಾರ್ಯರು ಅಂದ್ರೆ ಕಲ್ಪನೆಗೂ ಬರಲ್ಲ. ಆ ಸೂರ್ಯನ ಮೇಲೆ ಚಂದ್ರನಂತೆ ಶ್ವೇತ ಛತ್ರ ಹಿಡ್ಕೊಂಡು ಒಂದೇ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾರೆ. ಇದಾಗಿ ಮುಂದಕ್ಕೆ ಒಬ್ಬ ಶಿಷ್ಯ ಹತ್ರಕ್ಕೆ ಬಂದಂತೆ, ಗುರುಗಳೇ, ನಿಮ್ಮನ್ನ ನಾನು ಹೊರಬೇಕು ಅಂತ ಇದ್ದೇನೆ, ನಾನು ಹೆಗಲ ಮೇಲೆ ಹೊತ್ಕೊಳ್ಬೇಕು ನಿಮ್ಮನ್ನ ಅಂತ. ಈಗೆಲ್ಲ ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಮೇಲಕ್ಕೆ ಇನ್ನು ಕೆಲವು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಹೊತ್ಕೊಳ್ತಾರಲ್ಲ, ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಬುಟ್ಟಿಲಿ. ಆ ತರ ಒಬ್ಬ ಶಿಷ್ಯ ಬಂದಂತೆ. ಬಂದಾಗ ನಾನು ಹೊತ್ಕೊಳ್ಬೇಕು ಅಂತ ಮಧ್ವಾಚಾರ್ಯ ಅವ್ರ ಮುಖ ನೋಡಿ ನಗ್ತಾರಂತೆ, ನನ್ನನ್ನ ಹೊರಬೇಕಾ ನೀನು ಅಂತ. ಯಾಕೆಂದ್ರೆ ನಮ್ಮನ್ನೆಲ್ಲ ಹೊತ್ತವ್ರೆ ಆ ಮಧ್ವಾಚಾರ್ಯರು, ವಾಯುದೇವರು ಉಸಿರು. ಅದಿರೋದ್ರಿಂದ ನಾವಿದೀವಿ, ಆ ಶಿಷ್ಯನು ಕೂಡ ಆ ಉಸಿರಿರೋದ್ರಿಂದಲೇ ಇರೋದು. ಆ ಶಿಷ್ಯ ಅಂತಾರಂತ ನಾನ್ ನಿಮ್ಮನ್ನ ಹೊರಬೇಕು, ನೀವು ನಡೀತಾ ಇದ್ದೀರಿ, ತುಂಬಾ ಶ್ರಮ ಆಗತ್ತೆ ನಿಮ್ಗೆ ಅಂತ. ಆಗ ಹೊತ್ಕೊಳ್ತಾನಂತೆ. ಹೊತ್ಕೊಂಡಾಗ ಅವಾಗ ಒಂದು ಶ್ಲೋಕ ಹೇಳ್ತಾರೆ ಇಲ್ಲಿ, ಭುವನತ್ರಯಧಾರಿಣಂ ಮುಕುಂದಂ ತದದಂತ ಸದಧೆ ಗುರು ಸ್ವಯಂ ಚ ಅಪಿಕೇನ ಚಿದಿತ್ಯದೋ ನ ಚಿತ್ರಂ ನನು ಸಪ್ರಾಣಪತಿರ್ಭಾರತಂ ಚ ಅಂತ. ಭುವನತ್ರಯ ಧಾರಿಣ ಮುಕುಂದಂ. ಒಂದ್ಸಲಿ ವಾದ ವಿವಾದ ಶುರುವಾಯ್ತಂತೆ. ಏನ್ ವಾದ ವಿವಾದ ಅಂದ್ರೆ, ಈಗ ಒಂದು ಸಭೆಯಲ್ಲಿ ನೀವು ಶ್ರೇಷ್ಠನ ಅಂತ ಕೇಳ್ಕೊಂಬಂದ್ರೆ ಎಲ್ರು ಏನಂತಾರೆ? ಇಲ್ಲ ಇಲ್ಲ, ಅವರು ದೊಡ್ಡವ್ರು ಕೂತಿದ್ದಾರೆ, ಅವ್ರು ಶ್ರೇಷ್ಠ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅವ್ರು ಬಿಟ್ಟು ಬೇರೆಯವ್ರು ಯಾರು ಶ್ರೇಷ್ಠ ಹೇಳಿ? ನಾನು ಜಾಸ್ತಿ ಮಾಡ್ತೀನಿ ಉಪವಾಸ ಎಲ್ಲ, ನಾನು ಶ್ರೇಷ್ಠ ಅಂತ ಎಲ್ರು ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದು ಸಹಜ. ಈ ತರ ಒಂದ್ಸಲಿ ಜೋರಾಗಿ ವಿವಾದ ಆಯ್ತಂತೆ. ನಾವ್ ಈ ಕನಕದಾಸರ ಬಗ್ಗೆ ಕೇಳ್ತೀವಲ್ಲ, ಅದೇ ತರ ಕನಕದಾಸರ ಘಟನೆ ಏನ್ ಕೇಳ್ತೀವಿ? ವ್ಯಾಸರಾಜರು ಗುರುಗಳು ಕೂತಿರ್ತಾರೆ. ಏನೋ ಕನಕದಾಸರ ಬಗ್ಗೆ ಎಲ್ಲ ಪಂಡಿತ ಶಿಷ್ಯರಿಗೆ ಬೇರೆಯವ್ರಿಗೆಲ್ಲ ಏನೋ ಒಂದು ಕಟಾಕ್ಷ, ಏನ್ ಇವ್ರ ಮೇಲೆ ಅಷ್ಟು ಪ್ರೀತಿಯನ್ನ ತೋರಿಸ್ತಾರಲ್ಲ ವ್ಯಾಸರಾಜರು. ಹೊಟ್ಟೆ ಕಿಚ್ಚು. ಗುರುಗಳು ಒಬ್ಬರ ಬಗ್ಗೆ ಜಾಸ್ತಿ ಮಾತಾಡ್ಸಿದ್ರೆ ಹೊಟ್ಟೆ ಕಿಚ್ಚು, ಬೇರೆಯವ್ರಿಗೆ ಏನ್ ಮಾಡೋದು? ಕನಕದಾಸರ ಬಗ್ಗೆ ಮಾತಾಡ್ತಾ ಇದಾರೆ, ಇವ್ರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ದಿನೇ. ಅದಕ್ಕೆ ಶಿಷ್ಯರೆಲ್ಲ ಒಂದ್ಸರಿ ಸಭೆಯಲ್ಲಿ ಕೂತಿರ್ತಾರೆ. ಇವತ್ತು ಇವ್ರಿಗೆ ತೋರ್ಸೇ ಬಿಡ್ಬೇಕು, ಕನಕದಾಸರ ಜೊತೆ ಯಾಕೆ ನಾನು ಜಾಸ್ತಿ ಮಾತಾಡ್ತೀನಿ, ಯಾಕೆ ಅವ್ರು ಶ್ರೇಷ್ಠರು ಅಂತ. ವ್ಯಾಸರಾಜರು ಏನ್ ತೋರಿಸಿದ್ರು? ಏನಿಲ್ಲ, ಎಲ್ಲ ಶಿಷ್ಯರು ಕೂತಿದ್ದಾಗ ಕನಕದಾಸರನ್ನ ಕರೆದು ಒಂದು ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ ಮಾಡ್ತಾರೆ? ನೋಡು, ನನ್ಗೆ ಇವತ್ತು ಒಂದು ಸಂಶಯ ಬಂದಿದೆ ಅಂತ ಗುರುಗಳು ವ್ಯಾಸರಾಜರು ಕೇಳೋದು. ಹೊಸದ ಅವ್ರಿಗೆ ಏನ್ ಸಂಶಯ, ಅವರೇ ನಮಗ್ ಪರಿಹಾರ ಮಾಡೋರು. ಆದ್ರೂ ಒಂದು ತಮಾಷೆಗಾಗಿ ಕೇಳ್ತಾರೆ. ಕೇಳಿದಾಗ ಆ ಸಂಶಯ ಏನಿತ್ತು ಅಂದ್ರೆ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ಇಲ್ಲಿರೋರೆಲ್ಲ ಅಂತ ಕೇಳ್ತಾರೆ. ನಮಗ್ ಪ್ರಸಿದ್ಧ ಅನ್ನಿಸ್ಬೋದು, ಆದ್ರೆ ತುಂಬಾ ಮಾರ್ಮಿಕ, ಯಾಕೆಂದ್ರೆ ಇದಕ್ಕೆ ಸಂಬಂಧ ಇದೆ. ಕೇಳಿದಾಗ ಕನಕದಾಸರು ಏನಂತಾರೆ, ಅಲ್ಲಿ ಕೂತಿರೋ ಶಿಷ್ಯರಲ್ಲಿ ಯಾರು ಮೋಕ್ಷ ಹೋಗ್ತಾರೆ, ಇವನು ಹೋಗ್ತಾನ ಅಂತ ಕೇಳ್ತಾರಂತೆ ಯಾರನ್ನೊಬ್ಬನ್ನ. ಅವನು ಚತುಶಾಸ್ತ್ರ ವಿದ್ವಾಂಸ, ಅವನಷ್ಟು ಓದಿರೋನು ಯಾರೂ ಇಲ್ಲ. ಇವ್ರು ಹೇಳ್ತಾರೆ ಕನಕದಾಸರು, ಇವ್ರು ಮೋಕ್ಷಕ್ಕೆ ಹೋಗಲ್ಲ ಅಂತ. ಅವನಿಗೆ 4 ಶಾಸ್ತ್ರ ಓದಿರೋನವನು, ಇವ್ರು ಯಾರು ಅಂತ ಅವನ್ಗೆ ಅಷ್ಟು ಕೋಪ ಬರ್ತಾ ಇದ್ದ ಒಳಗಡೆಯಿಂದ. ಇನ್ನೊಬ್ಬ ಪುರೋಹಿತ ಇದ್ದ, ಒಳ್ಳೆ ಪುರೋಹಿತ. ಅವನು ನನ್ನಷ್ಟು ಹೋಮ ಮಾಡಿಸ್ತವನೇ ಜಗತ್ನಲ್ಲಿಲ್ಲ ಅಂತ ಅವನು ಇದ್ದ, ಬೀಗ್ತಾ ಇದ್ದ. ಅವನ ಹತ್ರ ಕೇಳಿದ್ರೆ ಇವನು ಹೋಗಲ್ಲ ಅನ್ಬಿಡ್ತಾರೆ. ಹಿಂಗೆ ಒಬ್ಬೊಬ್ರು ಸರದಿ ಆಯ್ತು, ಅರ್ಚಕರ ಸರದಿ ಆಯ್ತು, ಪುರೋಹಿತರದಾಯ್ತು, ವಿದ್ವಾಂಸರತ್ ಎಲ್ರದ್ದು ಆಗೋಯ್ತು. ಕೊನೆಗೆ ಗುರುಗಳು ನನ್ನ ಬಗ್ಗೆ ಏನ್ ಹೇಳ್ತಾನೆ ಕನಕದಾಸರು ಅಂತ ಕೇಳ್ತಾರೆ. ಕನಕದಾಸರು ಅವಾಗ ಏನ್ ಹೇಳ್ತಾರೆ, ನೀವು ಮೋಕ್ಷಕ್ಕೆ ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ತುಂಬಾ ಸಿಟ್ಟು ಬಂದ್ಬಿಡ್ತು ಎಲ್ಲ ಶಿಷ್ಯರಿಗೆ. ಎಷ್ಟು ಧಾರ್ಷ್ಟ್ಯ, ಯಾಕೆ ಹೀಗಂತ್ಯ, ಹಾಗೆ ಅಂತೆಲ್ಲ ಬೈತಾರೆ. ಅಷ್ಟೊತ್ತಿಗೆ ಒಂದ್ ನಿಮಿಷ ತಡೀರಿ ಅಂತ ವ್ಯಾಸರಾಜರು ತಡೆದು, ಸರಿ ನೀನು ಮೋಕ್ಷಕ್ಕೆ ಹೋಗ್ತೀಯ ಅಂತ ಕನಕದಾಸರ ಹತ್ರ ಕೇಳ್ತಾರೆ. ಕೇಳಿದಾಗ ಕನಕದಾಸರು ಏನು ಉತ್ತರ ಕೊಡ್ತಾರೆ? ಹೌದು, ನಾನು ಹೋದೇನು ಅಂತ ಉತ್ತರ ಕೊಡ್ತಾರೆ. ಎಂತ ಅದ್ಭುತ! ಕನಕದಾಸರಿಗಿರೋ ಜ್ಞಾನ ಅಷ್ಟು ಜನಕ್ಕೆ ಯಾರಿಗೂ ಇರ್ಲಿಲ್ಲ. ಏನು ಅವ್ರು ಹೇಳಿದ್ದು? ನಾನು ಹೋದೆನು. ನಾನು ಅಂದ್ರೆ ಏನು? ಅಹಂಭಾವ. ನಾನು ಅನ್ನೋದೇನಿರುತ್ತಲ್ಲ, ಅದು ಹೋದ್ರೆ ನಾನು ಹೋಗ್ಬೋದು ಅಂತ. ಅಂದ್ರೆ ಎಲ್ರಿಗೂ ನಾನು ಅನ್ನೋ ಅಹಂಭಾವ ಹೋದ್ರೆ ಹೋಗ್ತಾರೆ ಅಂತ. ಅಂದ್ರೆ ಈ ತರ ಒಂದು ಚೂರು ಅಹಂಭಾವ ಇಲ್ಲದೇನೆ ಇದ್ದ ವ್ಯಕ್ತಿ ಶಿಷ್ಯನಾಗಿ ಸೇವೆ ಮಾಡಿದ್ರೆ ಗುರುಗಳದು
ಗುರುಗಳ ಅನುಗ್ರಹ ಆಗತ್ತೆ. ಇವನು ಬಂದ, ನಾನ್ ನಿಮ್ಮನ್ನು ಹೊತ್ಕೊಂಡ್ ಬಿಡ್ತೀನಿ ಅಂತ ಬರ್ಲಿಲ್ಲ, ನಾನು ಹೊಡ್ತೀನಿ, ನಿಮ್ ಸೇವೆ ಮಾಡ್ತೀನಿ ಅಂತ ಬಂದ. ಅಷ್ಟೇ ತಾನೇ, ಆಯ್ತು ಹೊರಕೋ ಅಂತ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಇದು ಯಾಕೆ ಈ ವಿಷಯ ಬಂತಂದ್ರೆ, ಕೃಷ್ಣ ಒಂದು ಉಪದೇಶ ಕೊಡ್ತಾ ಹೇಳ್ತಾನೆ, ಜಗತ್ನಲ್ಲಿ ಯಾರು ಶ್ರೇಷ್ಠರು ಅಂತ ಬಂದ್ರೆ ಒಂದೊಂದು ಮಾತನ್ನ ಹೇಳ್ತಾರೆ. ಒಬ್ರು ಹೇಳಿದ್ರು ಧನ್ಯಾಶ್ಚರ್ಯೋಪಾಖ್ಯಾನ ಅಂತ ತುಂಬಾ ಪ್ರಸಿದ್ಧ, ಅದರಲ್ಲಿ ಬರೋ ವಿಷಯ ಅಲ್ಲ, ಇದು ಬೇರೆ ವಿಷಯ. ನಮ್ ಗುರುಗಳು ಹೇಳ್ತಾ ಇದ್ರು ಆ ಘಟನೆಯನ್ನ. ಏನು ಉದಾಹರಣೆ ಕೊಡ್ತಾ ಇದ್ರು ಅಂದ್ರೆ, ಈ ಜಗತ್ನಲ್ಲಿ ಯಾವ್ದು ಶ್ರೇಷ್ಠ ಅಂದ್ರೆ ಆಕಾಶ ಶ್ರೇಷ್ಠ. ಆಕಾಶ ಯಾಕೆ ಆಕಾಶ ಜಾಸ್ತಿ? ನೋಡಿ, ಆಕಾಶ ನೋಡ್ಕೊಂಡು ಹೋಗಿ, ಎಲ್ಲಿದೆ ಆಕಾಶ? ಎಲ್ಲಾ ಕಡೆ ಇದೆ, ನಮ್ ಪಕ್ಕಕ್ಕಿದೆ, ನಮ್ ಒಳಗಡೆ ಇದೆ, ನಮ್ ಮನೆಯಲ್ಲಿದೆ, ಎಲ್ಲ ಕಡೆ ಇದೆ ಆಕಾಶ. ಅದು ಇಲ್ದೇ ಇರೋ ಒಂದು ಜಾಗನೇ ಇಲ್ಲ, ಸ್ಪೇಸ್, ಜಾಗ ಎಲ್ಲ ಕಡೆ ಇದೆ. ಆಕಾಶ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸರಿ, ಅವಾಗ ಹೇಳ್ತಾರೆ, ಇಲ್ಲ ಆಕಾಶ ಶ್ರೇಷ್ಠ ಅಲ್ವಂತೆ, ಆಕಾಶ ಸೋತ್ ಬಿಡತ್ತಂತೆ. ಯಾಕೆ ಅಂದ್ರೆ, ಈ ಮೋಡಗಳೆಲ್ಲ ಆಕಾಶನ ಮುಚ್ಚಿಬಿಡತ್ತಂತೆ, ಆಗ ಆಕಾಶ ಕಾಣಿಸಲ್ಲ. ಅಂದ್ರೆ ಮೋಡ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಮೋಡ ಕನಿಸ್ತಂತೆ, ಇಲ್ಲ ನಾನು ಶ್ರೇಷ್ಠ ಅಲ್ಲ, ಯಾಕೆಂದ್ರೆ ಜೋರಾಗಿ ಗಾಳಿ ಬೀಸಿದ್ರೆ ನನ್ನ ಕಥೆ ಏನೋ, ನಾನು ಇರಲ್ಲ ಅಂತ. ಅಷ್ಟೊತ್ತಿಗೆ ಗಾಳಿ ಅಂತಂತೆ ನಾನು ಶ್ರೇಷ್ಠ ಅಂತ ಅಹಂಕಾರದಿಂದ ಬೀಗ್ತಾ ಇತ್ತು. ಒಂದು ದೊಡ್ಡ ಪರ್ವತ ನಿಲ್ಲಿಸಿದ್ರಂತೆ, ಈ ಪರ್ವತನ ಬೀಳ್ಸು ಅಂತ. ಗಾಳಿ ಬಂದ್ ಜೋರಾಗಿ ಪರ್ವತಕ್ಕೆ ಹೊಡಿತು. ಗಾಳಿ ಮಾತ್ರ ಹಿಂದಕ್ಕೆ ಹೋಯ್ತು, ಪರ್ವತ ಏನ್ ಕೆಳಗ್ ಬೀಳ್ಲಿಲ್ಲ. ಅವಾಗ ಅರ್ಥ ಆಯ್ತು, ಪರ್ವತ ಶ್ರೇಷ್ಠ. ಸರಿ, ಪರ್ವತ ಹತ್ರ ಹೋದಾಗ ಪರ್ವತ ಅಂತಂತೆ, ಇಲ್ಲ ನಾನು ಅಲ್ಲಿ ಶ್ರೇಷ್ಠ ಅಲ್ಲ, ಯಾಕೆಂದ್ರೆ ನನ್ ಕೆಳಗಡೆ ಭೂಮಿ ಇದೆ, ಭೂಮಿ ಹೊತ್ಕೊಂಡಿರೋದ್ರಿಂದ ನಾನಿದ್ದೀನಿ, ಭೂಮಿನೇ ಇಲ್ಲದ್ರೆ ನಾನು ಎಲ್ಲಿರ್ಬೇಕು, ಅದನ್ನ ಭೂಮಿ ಶ್ರೇಷ್ಠ ಅಂತ. ತಕ್ಷಣ ಒಬ್ರು ಪ್ರಶ್ನೆ ಮಾಡಿದ್ರು, ಏನಂದ್ರೆ, ಭೂಮಿಯನ್ನ ಪರ್ವತ ಹೊತ್ಕೊಂಡಿದ್ಯಾ, ಪರ್ವತವನ್ನ ಭೂಮಿ ಹೊತ್ಕೊಂಡಿದ್ಯಾ? ಇದಲ್ಲೇನಿದೆ, ಮೇಲ್ ಪರ್ವತ ಇದೆ, ಕೆಳಗ್ ಭೂಮಿ ಇದೆ, ಅಷ್ಟೇ ತಾನೆ ಅಂದ್ರೆ ಅಲ್ಲ. ವಸ್ತುತಃ ಏನಂದ್ರೆ, ಭೂಧರ ಅಂತ ಯಾವುದಕ್ಕೆ ಹೆಸರು? ಭೂಧರ ಅಂತಂದ್ರೆ ನಾವಿಗೆ ರಾಜನಿಗೆ ಹೆಸರು ಹೇಳ್ತೀವಿ. ಹಾಗೆ ಈ ಭೂಧರ ಅಂದ್ರೆ ಪರ್ವತಕ್ಕೆ ಹೆಸರು ಹೇಳ್ತೀವಿ. ಭೂಮಿಯನ್ನ ಧರಿಸಿರೋದು ಪರ್ವತ ಅಂತೆ. ಭೂಮಿ ಇರಬೇಕು ಅಂದ್ರೆ ಪರ್ವತ ಬೇಕಂತೆ. ಪರ್ವತ ಮೇಲಿದ್ರು ಪರ್ವತನೇ ಶ್ರೇಷ್ಠ, ಭೂಮಿ ಅಲ್ಲ ಅಂತ. ಇದು ಹೇಗ್ ಸಾಧ್ಯ? ಈಗ ಮೈ ಮೇಲೆ, ಹೆಗಲ ಮೇಲೆ ಚಿಕ್ಕ ಮಗುನ ತಂದೆ ಕೂಡಿಸ್ಕೊಳ್ತಾನೆ. ಇಲ್ಲಿ ಯಾರು ಶ್ರೇಷ್ಠ? ಹೊತ್ಕೊಂಡಿರೋ ತಂದೆ ಶ್ರೇಷ್ಠನ, ಮಗು ಶ್ರೇಷ್ಠನ? ಮಗು ತನ್ನ ಮೇಲ್ ಕೂತಿರೋದು, ಕೆಳಗ್ ಹೊತ್ಕೊಂಡಿರೋ ತಂದೆ ನಿಜವಾಗಿ ಮುಖ್ಯ. ಹಾಗೆ ಪರ್ವತ ಮೇಲಿದೆ, ಕೆಳಗಡೆ ಭೂಮಿ ಇದೆ. ಪರ್ವತ ಹೇಗೆ ಶ್ರೇಷ್ಠ ಅಂದ್ರೆ, ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ರು. ದೇವೇಂದ್ರ ತೀರ್ಥರು ಅಂತ ಕೇಳಿರ್ತೀರಿ. ಮೈಸೂರಿನಲ್ಲಿ ದೇವೇಂದ್ರ ತೀರ್ಥರು ಅಂತ ಇದ್ರು, ತುಂಬಾ ದೊಡ್ಡ ವಿದ್ವಾಂಸರು, ಯತಿಗಳವರು. ಈ ಮುಳುಬಾಗಿಲು ಕ್ಷೇತ್ರದಲ್ಲಿ ನಾವು ನೋಡ್ತೀವಿ, ಅವರ ವೃಂದಾವನ ಅಲ್ಲೇ ಇದೆ, ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಅಲ್ಲೇ, ಆ ನರಸಿಂಹ ತೀರ್ಥದ ಪಕ್ಕದಲ್ಲಿ ಅಲ್ಲೇ ಇದೆ ದೇವೇಂದ್ರ ತೀರ್ಥರು ಅಂತ. ಮತ್ತೆ ಆತನ ಗುರುಗಳವರು. ಅವರು ಈ ಸಂದರ್ಭ ಬಂದಾಗ ಒಂದು ಉದಾಹರಣೆ ಕೊಡ್ತಾ ಇದ್ರು. ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಈ ಪರ್ವತ ಭೂಮಿ ಮೇಲೆ ಇದೆಯಲ್ಲ, ಅದ್ ಯಾಕೆ ಶ್ರೇಷ್ಠ ಅಂದ್ರೆ, ಈಗೆಲ್ಲ ಈ ವೈಟ್ ಇಡ್ತೀವಲ್ಲ, ಪೇಪರ್ ಹಾರಬಾರ್ದು ಅಂತ. ಪೇಪರ್ ಹಾರಬಾರ್ದು ಅಂತ ಹೇಳಿ ಒಂದು ವೈಟ್ ಅನ್ನ, ಭಾರ ವಸ್ತು ಮೇಲೆ ನಿಂಗೆ ಇಡ್ತೀವಲ್ಲ, ಇಟ್ಟಾಗ ಆ ಭಾರ ವಸ್ತು, ಕಲ್ಲಿಟ್ವಿ ಅಂತ ಇಟ್ಕೊಳ್ಳಿ, ಪೇಪರ್ ನಿಜವಾಗಿ ಶ್ರೇಷ್ಠನ, ಮೇಲಿಟ್ಟ ಕಲ್ಲು ಅಥವಾ ಯಾವ್ದೋ ವೈಟ್ ಇಡ್ತೀವಲ್ಲ, ವೆಯ್ಟ್ ಆ ವಸ್ತು, ಅದು ಶ್ರೇಷ್ಠನ? ಎಲ್ರು ಹೇಳೋದೇನಂದ್ರೆ, ಪೇಪರ್ ಅಲ್ಲ, ಪೇಪರ್ ಏನಾದ್ರೂ ಅದ್ರ ಮೇಲೆ ಭಾರ ವಸ್ತು ಇಲ್ದೆ ಹೋಗಿದ್ರೆ, ಇಡದೆ ಇದ್ರೆ ಆ ಪೇಪರ್ ಹಾರ್ಕೊಂಡು ಹೋಗ್ಬಿಡುತ್ತೆ. ಆತರ ಭೂಮಿ ಮೇಲೆ ಪರ್ವತ ಇಲ್ದೆ ಹೋಗಿದ್ರೆ ಎಲ್ಲೋ ಹಾರ್ಕೊಂಡು ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಭೂಮಿಗಿಂತ ಪರ್ವತ ಶ್ರೇಷ್ಠ ಅಂತ ತಿಳ್ಕೊಳ್ಳಿ ಅಂತ. ಹೀಗೆ ವಿವಾದ ಆಯ್ತು. ಕೊನೆಗೆ ದೇವರ ತನಕ ಬಂತು. ಆ ದೇವರ ತನಕ ಬಂದಾಗ ದೇವರು ಹೇಳ್ತಾನೆ, ನಾನು ಶ್ರೇಷ್ಠ ಅಲ್ಲ. ಅವಾಗೆಲ್ರು ಗಾಬರಿ ಆಯ್ತು. ದೇವರೇ ಹೇಳ್ತಾನ, ಮತ್ತೆ ನಿನಗಿಂತ ಯಾರಪ್ಪ ದೊಡ್ಡವನು? ದೇವರಂತಾರಂತೆ, ನನ್ನನ್ನ ಯಾರು ತಮ್ಮ ಹೃದಯದ ಒಳಗಡೆ ಹೊತ್ಕೊಳ್ತಾರಲ್ಲ, ಆ ಭಕ್ತ ನಿಜವಾಗಿ ಶ್ರೇಷ್ಠ. ಯಾಕೆಂದ್ರೆ ನಾನೇ ದೊಡ್ಡ ವಸ್ತು, ನನ್ನಂಥ ವಸ್ತುವನ್ನು ತನ್ನ ಹೃದಯದ ಒಳಗಡೆ ಭಕ್ತ ಹೊರತಾನಲ್ಲ, ಅವನು ನಿಜವಾಗಿ ಶ್ರೇಷ್ಠ ಅಂತ. ಅವ್ರು ಯಾರು ಅಂದ್ರೆ ಮಧ್ವಾಚಾರ್ಯರು ಒಬ್ರೆ. ಮಧ್ವಾಚಾರ್ಯರು ಹೇಗೆ ದೇವರನ್ನ ಹೊತ್ಕೊಂಡಿದ್ದಾರೆ, ನಮ್ ಕೈಲಿ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಹೊತ್ಕೊಂಡು ತಾವು ಸಾಧನೆ ಮಾಡಿಸ್ತಾ ಆಚಾರ್ಯರು ಹೋಗ್ತಾ ಇದ್ದಾರೆ. ಅಂಥ ಆಚಾರ್ಯನೊಬ್ಬ ಶಿಷ್ಯ ಹೊರತಾನೆ ಅಂದ್ರೆ ಇದು ಆಶ್ಚರ್ಯ ಅಲ್ವಂತೆ. ಯಾಕೆ ಅಂದ್ರೆ, ಆ ಶಿಷ್ಯನ ಒಳಗಡೆ ಇರೋದು ಮುಖ್ಯ ಪ್ರಾಣ ದೇವರೇ, ತಮ್ಮನ್ ತಾವೇ ಹೊತ್ಕೊಂಡಂಗ ಅಷ್ಟೇ ಹೊರತು ಬೇರೆ ಯಾರೂ ಹೊರಲಿಲ್ಲ ಅಂತ. ಇದೆಲ್ಲ ಆಯ್ತು. ಸರಿ, ಪಕ್ಕದಲ್ಲಿ ಶಿಷ್ಯರೆಲ್ಲ ಬರ್ತಾ ಇದ್ರು. ಯಾವ್ಯಾವ ಶಿಷ್ಯರಿದ್ರು? ಗೃಹಸ್ಥರಿದ್ರು, ಯತಿಗಳಿದ್ರು, ಮತ್ತೆ ಬ್ರಹ್ಮಚಾರಿಗಳಿದ್ರು, ಎಲ್ಲ ಶಿಷ್ಯರು ಬರ್ತಾ ಇದಾರಂತೆ. ಒಬ್ರು ವಾನಪ್ರಸ್ಥರನ್ ಮಾತ್ರ ಇಲ್ಲಿ ಹೇಳಲ್ಲ. ವಾನಪ್ರಸ್ಥ ಶಿಷ್ಯರು ಆಚಾರ್ಯರಿಗಿದ್ರು ಅಂತ. ಅದೇನಂದ್ರೆ, ವಾನಪ್ರಸ್ಥ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಆಶ್ರಮ ಆಯ್ತು, ಮದುವೆ ಆದ, ಮದುವೆಗೊಂದು 50-60 ವರ್ಷ ಆಯ್ತು. 50-60 ವರ್ಷ ಆದ್ಮೇಲೆ ಜೀವನದಲ್ಲಿ ಎಲ್ಲ ಅನುಭವಿಸೋದೆಲ್ಲ ಅನುಭವಿಸಿದ್ದಾನೆ. ಇನ್ನೇನ್ ಮಾಡ್ಬೇಕಾಗಿದ್ದೇನಿಲ್ಲ,
ಹೆಂಡತಿ ಮಕ್ಕಳ ಹತ್ರ ಬರ್ತಾನಂತೆ, ನೋಡು ನಾನ್ ನಿನ್ನ ಆಧ್ಯಾತ್ಮ ಮಾರ್ಗಕ್ಕೆ ಹೋಗ್ಬೇಕು, ಸಾಕು ನಾನ್ ನಿನ್ ಮನೆ ಬಿಟ್ಟು ಹೋಗ್ತೀನಿ ಅಂತ. ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಹೆಂಡತಿ ಅನುಮತಿ ಕೊಡ್ಬೇಕಂತೆ. ಕೊಟ್ರೆ ಅವ್ನ್ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲ ಹೆಂಡತಿ ಮಕ್ಕಳು ಅನುಮತಿ ಕೊಡ್ಲಿಲ್ಲ, ಅವಾಗ ವಾನಪ್ರಸ್ಥಕ್ಕೆ ಹೋಗ್ಲಿಕ್ಕೆ ಹಕ್ಕೇ ಇಲ್ಲ ಅವನಿಗೆ, ನೇರ ಸನ್ಯಾಸಕ್ಕೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಕೆಲವ್ರು ಏನ್ ಮಾಡ್ತದ, ಮಕ್ಕಳಿಗೆ ಜವಾಬ್ದಾರಿ ಎಲ್ಲ ಒಪ್ಪಿಸಿ ಗಂಡ ಹೆಂಡತಿ ಮಾತ್ರ ಹೊರಡ್ತಾರೆ, ತೀರ್ಥಕ್ಷೇತ್ರಗಳು ಹೊರಡ್ತಾರೆ. ಇದೊಂದ್ ರೀತಿ ವಾನಪ್ರಸ್ಥ ಅಂತೆ. ನಿಜವಾಗಿ ಹಾಗೆ ವಾನಪ್ರಸ್ಥದ ಲಕ್ಷಣ ಇದೆ. ಆದ್ರೆ ಯಾವತ್ತೂ ಮತ್ತೆ ಮನೆಗ್ ಬರಲ್ಲ, ಅದು ವಾನಪ್ರಸ್ಥ. ಇದು ಹೊರಟ ಮೇಲೆ ಮನೆಗ್ ಬರಬಾರ್ದು. ಹಾಗೆ ತೀರ್ಥಕ್ಷೇತ್ರ ಮಾಡ್ಕೊಂಡು ಕೊನೆಗಾಲದವರೆಗೂ ಅವರು ಸಂಚಾರ ಮಾಡ್ಕೊಂಡು ಇದ್ಬಿಡ್ತಾರೆ. ಈಗೆಲ್ಲ ನಾವು ನೋಡ್ಬೋದು, ಈಗೆಲ್ಲ ವಯಸ್ಸಾದವ್ರು ಮುಂಚೆನೆ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ, ತೀರ್ಥಕ್ಷೇತ್ರದಲ್ಲಿ ನನ್ನ ಮರಣ ಆಗ್ಬೇಕು ಅಂತ, ಸತ್ರ ತೀರ್ಥಕ್ಷೇತ್ರದಲ್ಲಿ ಆಗ್ಬೇಕು. ಅದಕ್ಕೇನು, ಎಲ್ಲೋ ಒಂದ್ ಮನೆ ತಗೊಂಡ್ಬಿಟ್ಟಿರ್ತಾರೆ, ಹರಿದ್ವಾರ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಮನೆ, ಕೊನೆ ಕಾಲದಲ್ಲಿ ಹೋಗಿ ಅಲ್ಲಿ ವಾಸ ಮಾಡ್ತಾ ಇರೋದು, ಹೋದ್ರೆ ಅಲ್ಲೇ ಹೋಗೋದು ಅಷ್ಟೇ ಅಂತ. ಅದ್ರ ಮುಂಚೆನೆ ಹೋದ್ರೆ ಪ್ರಾರಬ್ಧ ಕರ್ಮ, ಏನ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಸಂಕಲ್ಪ ಅಂತೂ ಮಾಡಿದ್ರಲ್ಲ. ಈ ತರ ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಇವರೆಲ್ಲ ಈ ಯತಿ ಶಿಷ್ಯರು ಮತ್ತೆ ಇದು ಗೃಹಸ್ಥರು ಎಲ್ಲರ ಜೊತೆಗೆ ಆಚಾರ್ಯರು ಪ್ರಯಾಣ ಮಾಡಿದ್ರು. ಅವಾಗ ಮಧ್ಯಕ್ಕೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ನಾವು ಒಂದ್ 10 ಹೆಜ್ಜೆ ಇಟ್ರೆ ಆಗಲ್ಲ, ತುಂಬಾ ಸುಸ್ತಾಗತ್ತೆ. ಈಗಿನ ಕಾಲದಲ್ಲಿ ಏನಂದ್ರೆ ಗಾಡಿಯಲ್ಲಿ ಓಡಾಡಿ ನಡೆದ್ರೆ ಒಂದ್ 10 ಹೆಜ್ಜೆ ಆಗಲ್ಲ. ಯುವಕರಿಗಾಗ್ಲಿ ವಯಸ್ಸಾದವ್ರಿಗೆ ಇನ್ನೂ ಕಷ್ಟ ಆಗತ್ತೆ. ಅಂಥದ್ರಲ್ಲಿ ಇಷ್ಟೊಂದು ನಡೆದ್ ಬಂದ್ರಲ್ಲ, ಅದು ಸಹ್ಯಾದ್ರಿ ಪರ್ವತದಿಂದ ಕೆಳಗಿಳಿದು ಬರ್ತಾ ಇರೋದು ಇವ್ರು. ಅಷ್ಟೆಲ್ಲ ಬಂದಾಗ ಸುಸ್ತಾಗ್ಲಿಲ್ವಾ ಇವ್ರಿಗೆ, ಶಿಷ್ಯರಿಗೆ? ಅಂದ್ರೆ ಪಕ್ಕದಲ್ಲಿ ಮಧ್ವಾಚಾರ್ಯ ಇಟ್ಕೊಂಡಿದ್ದಾರೆ, ಅವರೇ ಇದಾರೆ, ಇವ್ರಿಗೆ ಯಾಕೆ ಸುಸ್ತಾಗತ್ತೆ? ಯಾಕೆಂದ್ರೆ ಸಂಸಾರವನ್ನೇ ದಾಟ್ಸೋರು ಮಧ್ವಾಚಾರ್ಯರು. ಅಂಥ ದೂರ ಜಾಗವನ್ನೇ ದಾಟ್ಸೋ ಮಧ್ವಾಚಾರ್ಯ ಹತ್ರದಲ್ಲಿದ್ದಾಗ ಈ ಸುಮ್ನೆ ನಡೆಯೋ ದಾರಿಲಿ ಆಗುವಂತ ಕಷ್ಟ ಏನಾದ್ರು ತಾಕತ್ತ? ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾರೆ. ಅಷ್ಟೊತ್ತಿಗೆ ಜಯಸಿಂಹರಾಜ ಬಂದ. ಜಯಸಿಂಹರಾಜ ಬರ್ಲಿಕ್ಕೆ ಒಂದು 20-25 ಶ್ಲೋಕ ಹೇಳಿದ್ದಾರೆ. ಇದು ಬರೀ ಜಯಸಿಂಹರಾಜನ್ ಭೇಟಿ ಆಗ್ಲಿಕ್ಕೆ ಬಂದಿರೋದು ಮಧ್ವವಿಜಯದಲ್ಲಿ. ಜಯಸಿಂಹರಾಜ ಏನ್ ಮಾಡ್ದ, ಮಧ್ವಾಚಾರ್ಯ ದೂರದಿಂದ ನೋಡ್ತಾನೆ. ನೋಡಿದ ಕೂಡ್ಲೆ ದಡ ಓಡಿ ಬರ್ತಾನೆ. ಎಲ್ಲಿ ಅವನ ವಾಹನ ಏನಿತ್ತು, ರಥ, ಆ ರಥದಿಂದ ಇಳಿದು ಓಡ್ ಬರ್ತಾನೆ. ಓಡ್ ಬರ್ಬೇಕಾದ್ರೆ ಒಂದಿಷ್ಟು ಜನ ಬ್ರಾಹ್ಮಣರು ಇರ್ತಾರೆ, ಅವರೆಲ್ಲ ವೇದ ಮಂತ್ರ ಹೇಳ್ತಾ ಇರ್ತಾರೆ. ಖಾಲಿ ಕೈ, ಏನು ಆಭರಣ ಏನು ಹಾಕೊಂಡಿಲ್ಲ ಮೈ ಮೇಲೆ. ರಾಜ ಒಳ್ಳೆ ಸನ್ಯಾಸಿ ತರ ಕಾಣ್ತಾ ಇದ್ದಾನೆ, ಹಾಗೆ ಓಡ್ ಬಂದಿದ್ದಾನೆ. ಒಂದಿಷ್ಟು ಬ್ರಾಹ್ಮಣರನ್ನ ಮುಂದೆ ಮಾಡ್ಕೊಂಡು ಮಧ್ವಾಚಾರ್ಯರ ಹತ್ರ ಬಂದಾಗ ಎಲ್ರಿಗೂ ಆಶ್ಚರ್ಯ ಅಂತೆ. ಒಬ್ಬ ರಾಜನಾಗಿ ಹೇಗೆ ಇರ್ಬೇಕೋ ಹಾಗಿದ್ದಾನೆ, ತಾನು ಏನು ಪರಿಗಣಿಸ್ಲಿಲ್ಲ. ಗುರುಗಳು ಬಂದಿದ್ದಾರೆ, ಇಳಿದು ಬರ್ಬೇಕು ಅಂತ ತಕ್ಷಣ ಓಡಿ ಮಧ್ವಾಚಾರ್ಯ ಹತ್ರ ಬಂದಿದ್ದಾನೆ. ಬಂದ್ಮೇಲೆ ನಮಸ್ಕಾರ ಮಾಡಿದ್ಮೇಲೆ ವಿಷ್ಣುಮಂಗಲ ದೇವಸ್ಥಾನಕ್ಕೆ ಪ್ರಯಾಣ ಮಾಡೋಣ ಅಂತ ಆ ವಿಷ್ಣುಮಂಗಲ ದೇವಸ್ಥಾನಕ್ಕೆ ಬಂದಿದ್ದಾನೆ. ಆಗ ಜನ ಎಲ್ಲ ದೂರದಲ್ಲಿ ಇದ್ದಾಗ ಅವ್ರು ನೋಡ್ಬೇಕು ಮಧ್ವಾಚಾರ್ಯನ. ಈಗ ಏನಾಗ್ಬಿಡತ್ತೆ, 1000 ಜನ ಸೇರಿದ್ರಲ್ಲಿ ಮಧ್ಯಕ್ಕೆ ಯತಿಗಳಿರ್ತಾರಲ್ಲ, ಅವ್ರು ಎಲ್ಲಿ ಕಾಣ್ತಾರೆ? ಕುಳ್ಳಕ್ಕಿದ್ರೆ ಯಾರು ಕಾಣೋದೇ ಇಲ್ಲ. ಮಧ್ವಾಚಾರ್ಯನ ನೋಡೋದು ಹೇಗೆ ಅಂತ ಎಲ್ಲರೂ ಸೇರಿದ್ದಾರೆ. ಭಯ ಹತ್ರಕ್ಕೆ ಹೋಗ್ಲಿಕ್ಕೆ, ಯಾಕಂದ್ರೆ ಜನ ಸಮ್ಮರ್ದ, ತುಂಬಾ ಜನಜಂಗುಳಿ ಆಗ್ಬಿಟ್ಟಾಗ ತುಂಬಾ ಅಪಾಯಗಳು ಜಾಸ್ತಿ. ಹೇಗ್ ನೋಡ್ಬೇಕು? ಅದಕ್ಕೆ ಮಧ್ವಾಚಾರ್ಯರು ನಗ್ತಾ ಏನ್ ಮಾಡುದು ಅಂದ್ರೆ, ತಮ್ಮ ಒಂದು ವಿಶಿಷ್ಟ ಶಕ್ತಿಯನ್ನ ತೋರಿಸಿದ್ರಂತೆ. ಅದೇನಂದ್ರೆ ಅಷ್ಟೈಶ್ವರ್ಯ ಅಂತ. ಈ ಅಷ್ಟೈಶ್ವರ್ಯ ಕೇಳಿರ್ತೀವಿ. ಅಷ್ಟೈಶ್ವರ್ಯ ಅಂದ್ರೆ ಅಷ್ಟಲಕ್ಷ್ಮಿ ಕೇಳಿರ್ತೀವಿ ನಾವು. ಅಷ್ಟಲಕ್ಷ್ಮಿ, ಅಷ್ಟೈಶ್ವರ್ಯ ಎಲ್ಲ ಶಬ್ದ ತುಂಬಾ ಪ್ರಸಿದ್ಧ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ ಎಲ್ಲ ಶ್ಲೋಕಗಳನ್ನ ಹೇಳ್ತಾರೆ. ಆದ್ರೆ ಅದಿರ್ಲಿ, ಅಷ್ಟ ಐಶ್ವರ್ಯ ಅಂದ್ರೆ ಯಾವ್ದು ಅಂದ್ರೆ, ನಮ್ಮ ದೇಹವನ್ನ ದಿಢೀರಂತ ಉದ್ದ ಮಾಡ್ಕೊಳ್ಳೋದು, ದೇಹವನ್ನ ಚಿಕ್ಕದು ಮಾಡ್ಕೊಳ್ಳೋದು. ಈಗ ಹನುಮಂತ ಮಾಡಿದ್ನಲ್ಲ, ಸಮುದ್ರ ಹಾರ್ಬೇಕಾದ್ರೆ ದೊಡ್ಡ ದೇಹ ಇತ್ತು. ಅದೇ ರಾವಣನ ಆಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಿಕ್ಕ ಬೆಕ್ಕಿನ ತರ ಅಷ್ಟೇ ರೂಪವನ್ನ ಧರಿಸ್ಕೊಂಡು ಹನುಮಂತ ಹೋಗ್ತಾನೆ. ಈ ಶಕ್ತಿ ಮಧ್ವಾಚಾರ್ಯಗೂ ಇತ್ತು. ಯಾಕೆ? ಅದೇ ಹನುಮಂತರೇ ಮಧ್ವಾಚಾರ್ಯ ಮುಂದೆ ಭೀಮನಾದ್ಮೇಲೆ ಬಂದಿದ್ದಲ್ಲ. ಮಧ್ವಾಚಾರ್ಯ ಏನ್ ಮಾಡಿದ್ರು, ಜನಕ್ಕೆ ಯಾರು ನೋಡ್ಲಿಕ್ಕೆ ಆಗದೆ ಇರೋರ್ಗೆ ಏನ್ ಮಾಡೋದು ಅಂದ್ರೆ, ಈ ಸೊಂಟ ಭಾಗದಿಂದ ಮೇಲಿನ ಭಾಗ, ತಲೆ ಭಾಗ ಏನಂದ್ರೆ ಮೇಲಕ್ಕೆ ಹೋಗ್ತಾ ಇದೆ. ಮೇಲೆ ಹೋದಾಗ ಎಲ್ಲರೂ ನೋಡ್ತಾ ಇದ್ರು ಆ ಭಾಗನ. ಅದ್ರ ಹತ್ರದಲ್ಲಿರೋರ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಅದು. ಆದ್ರೆ ಸುತ್ತ ಎಲ್ಲ ಜನರಿಗೂ ದರ್ಶನವನ್ನ ಕೊಡ್ತಾ ಇದ್ರು. ಈ ತರ ಮಧ್ವಾಚಾರ್ಯರು ಒಂದು ಮಹಿಮೆಯನ್ನ ತೋರಿಸಿದ್ರು. ಅವ್ರ ಮುಂದೆ ಕೆಲವರು ದೇವರ ನಾಮ ಹೇಳ್ತಾ ಇದ್ರಂತೆ, ಕೆಲವರು ಧೃತ ಪಂಕಜ ಬೀಜ ಚಕ್ರ ಚಿಹ್ನೇಹಿ, ಈ ತುಳಸಿ ಮಾಲೆ ಕೆಲವರು ಹಾಕೊಂಡಿದ್ರು ಶಿಷ್ಯರು, ಕೆಲವರು ಕಮಲಾಕ್ಷಿ ಮಣಿ ಹಾಕೊಂಡಿದ್ರಂತೆ. ಅದನ್ನು ಈ ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಹತ್ರಕ್ ಬರ್ತಾ ಇದ್ದಾರೆ. ಆ ಮಧ್ವಾಚಾರ್ಯರ ನಡಿಗೆ ಹೇಗಿತ್ತು ಅಂತ ವರ್ಣಿಸ್ತಾರೆ. ಕೆಲವರು ನಡೀತಾರೆ, ಪ್ರದಕ್ಷಿಣೆ ಅಂದ್ರೆ ಅವರು ಹೇಳ್ತಾರೆ, ಅರ್ಧ ಗಂಟೆ 1 ಗಂಟೆಲಿ ನಾನು ಒಂದು 30-40 ಪ್ರದಕ್ಷಿಣೆ ಹಾಕಿದೆ ಅಂತ ಹೇಳ್ತಾರೆ. ಯಾಕೆ? ಪ್ರದಕ್ಷಿಣೆ ದಡ ಓಡ್ತಾ ಇರ್ತಾರೆ, ಹಿಂಗ್ ದಡ. ಅವ ಎಷ್ಟು ಅಂದ್ರೆ ಆ ವೇಗ, ಅಬ್ಬಾ! ಅದೇ ವಸ್ತುತಃ ಅದಿಲ್ಲ ಅಂತ ನಮಗ್ ಗೊತ್ತು, ನಮ್ಗೆಲ್ಲ ಗೊತ್ತಿರತ್ತೆ ಆ ವಿಷಯ. ಪ್ರದಕ್ಷಿಣೆ ಅಂದ್ರೆ ಹೇಗ್ ಹಾಕ್ತಾರೆ? ಪ್ರದಕ್ಷಿಣೆ ಅಂದ್ರೆ ತುಂಬು ಗರ್ಭಿಣಿ ಸ್ತ್ರೀ ಇರ್ತಾಳಲ್ಲ, ತುಂಬು ಗರ್ಭಿಣಿ ಅಂತಂದ್ರೆ 5 ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳಲ್ಲ, 9 ಮಾಸ ತುಂಬಲು.
ಪೂರ್ಣ ಗರ್ಭ ಆಯ್ತು, ಇನ್ನೇನ್ ಪ್ರಸವ ಆಗ್ಬೇಕು, ಇನ್ನೇನ್ ಹೊರಗ್ ಬರ್ಬೇಕು ಮಗು. ಆ ಟೈಮ್ನಲ್ಲಿ ಒಬ್ಳ ಗರ್ಭಿಣಿ ಸ್ತ್ರೀ ಇರ್ತಾಳೆ. ಅವಳು ನಡೀತಾಳಲ್ಲ, ಅವಳನ್ನ ಹಾಗೆ ನಡೆಸ್ಬೇಡಿ. ಅವಳಿಗೆ ಒಂದು ದೊಡ್ಡ ತಮ್ಗೆಯಲ್ಲಿ ನೀರನ್ನ ತುಂಬಿಸಿ ಅವಳ ಕೈ ಕೊಡಿ. ಕೈ ಕೊಟ್ಟಾಗ ಅವಳು ನಡಿಬೇಕು. ನಡೆದಾಗ ಹೇಗ್ ನಡೀತಾಳೆ? ದಡ 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 ನಡ್ಕೊಂಡು ಹೋಗ್ತಾಳ? ಇಲ್ಲ. ಒಳಗಡೆ ಮಗು ಇದೆ, ಅದ್ರ ಮೇಲೆ ಎಚ್ಚರಿಕೆ ಇರ್ಬೇಕು. ನಿಧಾನಕ್ಕೆ, ಎಷ್ಟು ಸಾಧ್ಯನೋ ನಿಧಾನಕ್ಕೆ ಜವಾಬ್ದಾರಿಯಿಂದ ನಡೀತಾಳಂತೆ. ಈ ತರ ಪ್ರದಕ್ಷಿಣೆ ಬರ್ಬೇಕು. ಇದು ನಡೆಯೋ ಒಂದು ಕ್ರಮ. ಒಬ್ಬೊಬ್ರದ್ದು ಒಂದೊಂದು ನಡಿಗೆ, ಕೆಲವು ತುಂಬಾ ವೇಗ, ಕೆಲವು ತುಂಬಾ ನಿಧಾನ. ಮಧ್ವಾಚಾರ್ಯರು ಹೇಗ್ ಓಡ್ತಾ ಇದ್ರು? ನಡೀತಾ ಇದ್ರ, ಓಡ್ತಾ ಇದ್ರ? ಯಾಕೆಂದ್ರೆ ಇವರು ಗಾಳಿ, ವಾಯುದೇವರ ಅವತಾರ. ವಾಯು ನಿಧಾನಕ್ಕೂ ಹೋಗ್ಬೋದು, ಸ್ಪೀಡು ಹೋಗ್ಬೋದು. ಹೇಗೆ ಮಧ್ವಾಚಾರ್ಯರ ಸಂಚಾರ ಹೇಗೆ ಅಂದ್ರೆ, ಯುವ ಸಿಂಹ ಪ್ರವರ ಪ್ರಗಲ್ಭಯಾನಂ. ಯುವ ಸಿಂಹ ಅಂತ ಹೇಳ್ತಾರೆ. ಸಿಂಹ ಅಂದ್ರೆ ಮುದಿ ಸಿಂಹ ಅಲ್ಲ, ವಯಸ್ಸಾಗಿರೋ ಸಿಂಹ ಅಲ್ಲ, ಅದು ಚಿಕ್ಕ ಸಿಂಹ, ಯೌವನದಲ್ಲಿರುವಂತಹ ಸಿಂಹ. ಅದ್ ಹೇಗ್ ನಿಧಾನ ಗರ್ಜನೆ ಮಾಡ್ಕೊಂಡು ನಿಧಾನಕ್ಕೆ ಒಂದು ಗಂಭೀರದಿಂದ ನಡೆಯತ್ತಲ್ಲ, ಹಾಗೆ ಮಧ್ವಾಚಾರ್ಯರ ನಿಧಾನ ಗಮನ ಅಂತೆ. ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಬಂದಾಗ ಅವರ ಕಾಲನ್ನು ವರ್ಣಿಸ್ತಾರೆ. ಅವರ ಕಾಲಿನ ಉಗುರು ಇರತ್ತಲ್ಲ, ಆ ಉಗುರಿನ ಮೇಲೆ ಒಂದು ಬಣ್ಣ ಕಾಣ್ತದೆ, ಕೆಂಪು ಬಣ್ಣ. ತುಂಬಾ ಕೆಂಪಲ್ಲ, ಅದು ನಸುಗೆಂಪು. ಆ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ. ಅವರ ಈ ತೊಡೆ ಭಾಗ, ಆ ತೊಡೆ ಭಾಗ ಹೇಗಿತ್ತು ಅಂದ್ರೆ, ದೇವತೆಗಳ ಸೇವೆ ಮಾಡುವಂತಹ ತೊಡೆ ಭಾಗ. ಅದು ಹೇಗಿತ್ತು ಅಂದ್ರೆ, ಆನೆಯ ಸೊಂಡ್ಲಿ ಇರತ್ತಲ್ಲ, ಆ ತರ ಇತ್ತು. ತುಂಬಾ ದಪ್ಪಗಿತ್ತು ಅಂತ ಅರ್ಥ ಅಲ್ಲ, ಒಳ್ಳೆ ಲಕ್ಷಣವಾಗಿ ಇತ್ತು. ಅದ ಮೇಲೆ ಮುಂದಕ್ಕೆ 3 ಕಡೆ ತ್ರಿವಳಿಗಳಿತ್ತಂತೆ, 3 ಗೆರೆ ಇತ್ತಂತೆ. ಒಂದು ಹೊಟ್ಟೆ ಭಾಗದಲ್ಲಿ 3 ಗೆರೆ ಚೆನ್ನಾಗಿ ಕಾಣ್ತಾ ಇತ್ತಂತೆ. ಇನ್ನು ಎತ್ತರವಾದ ವಕ್ಷಸ್ಥಳ ಅವ್ರದ್ದು. ನಾವೀಗ ಮಧ್ವಾಚಾರ ಫೋಟೋ ಅಂದ್ರೆ ಹೀಗೆ ಇಟ್ಕೊಂಡಿರೋದು ನೋಡ್ತಾ ಇರ್ತೀವಿ ಸಾಮಾನ್ಯ. ಅದು ತುಂಬಾ ದೊಡ್ಡ ಫೋಟೋ ಕೆಲವು ಕಡೆ ಹಾಕಿರ್ತಾರೆ. ನಮ್ಗೆ ಈ ತರದಲ್ಲ, ಇನ್ನೊಂದು ಇದೆ ಮಧ್ವಾಚಾರ್ಯರ ಒಂದು ಚಿತ್ರ. ಅದು ನಿಜವಾಗಿ ಒಳ್ಳೆ ಲಕ್ಷಣ ಇರುವಂತ ಮಧ್ವಾಚಾರ್ಯರ ಒಂದು ಭಾವನೆ ಬರುತ್ತೆ ನಮ್ಗೆ. 32 ಲಕ್ಷಣ ಅವ್ರದ್ದು, ಅಷ್ಟು ಅದ್ಭುತ ದೇಹ ಅವ್ರದ್ದು. ಅದರಲ್ಲಿ 3 ಕಡೆ ತ್ರಿವಳಿಗಳು, 3 ರೇಖೆ ಇರುತ್ತೆ. ಅದರಲ್ಲಿ ಹೊಟ್ಟೆ ಭಾಗದಲ್ಲಿ 3 ರೇಖೆ, ಕಂಠ ಭಾಗ ಕೊರಳಿನಲ್ಲಿ 3 ರೇಖೆ, ಹಣೆಯಲ್ಲಿ 3 ರೇಖೆ. ಹಣೆಯಲ್ಲಿ 3 ರೇಖೆ ಅಂದ್ರೆ ನಾವ್ ಅನ್ಕೊಳ್ತೀವಿ ಮಧ್ವಾಚಾರ್ಯಗೇನೋ 3 ರೇಖೆ ಇತ್ತು, ನಮಗೆ 1000 ರೇಖೆ ಇದೆ ಅಂತ. ಹಣೆ ಬರ ಸರಿ ಇರಲ್ಲ ಅಂತ ಅನ್ಕೊಂತೀವಿ. ಒಬ್ಬ ಹಿಂಗೆ ಆಕ್ಷೇಪ ಮಾಡಿದಂತೆ. ಹಣೆ ಬರಹವನ್ನ ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಶ್ಲೋಕ, ಏನು, ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಕದಾಚನ ಲಲಾಟ ಲಿಖಿತ ರೇಖಾ ಪರಿಮಾರ್ಷ್ಟಂ ನ ಶಕ್ಯತೆ. ಬ್ರಹ್ಮದೇವರು ಬರ್ಲಿ, ರುದ್ರದೇವರು ಬರ್ಲಿ, ಸಾಕ್ಷಾತ್ ದೇವರೇ ಬರ್ಲಿ, 3 ಜನ ನಮ್ 3 ಹಣೆ ಬರನು ಅಳಿಸ್ಲಿಕ್ಕೆ ಆಗಲ್ಲ. ನಮ್ಮ ಹಣೆ ಬರ ಏನಿದೆಯೋ ಕರ್ಮ ಅದ್ ಅನುಭವಿಸ್ಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ತಕ್ಷಣ ಒಬ್ಬ ಉತ್ತರ ಕೊಟ್ಟಂತೆ, ಯಾರೋ ಒಬ್ಬ ವಿದ್ವಾಂಸ ಹಿಂದಿನ ಕಾಲದಲ್ಲಿ. ಹರಿಪ್ರಸಾದ ಮಾತ್ರೇಣ ಶಕ್ಯತೆ ಕರ್ತು ಮನೆತ. ದೇವರ ಪ್ರಸಾದ ಆದ್ರೆ ಏನ್ ಬೇಕಾದ್ರೂ ಆಗತ್ತೆ. ಅದು 3 ರೇಖೆ ಇರೋದು ಸರಿಯಾಗ್ಬಿಡತ್ತೆ ಎಲ್ಲ. ನೀವ್ ಎಷ್ಟೋ ಬಾರಿ ಜ್ಯೋತಿಷ್ಕರ ಹತ್ರ ಹೋಗಿ ಕೇಳಿದಾಗ ಈ ದುರ್ಘಟನೆ ಆಗ್ಲೇಬೇಕು ಅಂತ ಹೇಳ್ತಾರೆ, ಖಂಡಿತವಾಗಿ ಹೇಳ್ತಾರೆ. ಆದ್ರೆ ಕೊನೆಗೆ ನಮ್ಗೆ ಒಳ್ಳೇದಾಗಿರತ್ತೆ, ಏನೋ ಆಗಿರಲ್ಲ, ಆ ಟೈಮ್ನಲ್ಲಿ ಏನೂ ಆಗಿರಲ್ಲ. ಮತ್ತ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರೇ ಹೇಳ್ತಾರೆ, ಅದು ನಿಮ್ಗೆ ಅದು ಗುರುಗಳ ಅನುಗ್ರಹ ಇದೆ, ಯಾವ್ದೋ ಗುರುಗಳು ಏನೋ ಒಂದು ಅನುಗ್ರಹ ಮಾಡಿದೆ ನಿಮ್ಗೆ, ಅದಕ್ಕೆ ನಿಮ್ಗೆ ಏನೂ ಆಗಿಲ್ಲ ಅಂತ. ಎಷ್ಟೋ ಬಾರಿ ಗುರುಗಳ ಅನುಗ್ರಹ ಆದಾಗ ಕೊನೆ ಟೈಮ್ನಲ್ಲಿ ಏನ್ ಬೇಕಾದ್ರೂ ಚೇಂಜ್ ಆಗ್ಬಿಡತ್ತೆ. ಆದ್ರಿಂದ ನಾವು ನಂಬೋ ದೈವ, ನಂಬೋ ದೇವ ಏನೇನಿದ್ದಾರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಅದ ನಮ್ಮ ಭಕ್ತಿ ಶ್ರದ್ಧೆಗಳು ಮುಖ್ಯ. ಡಾಕ್ಟರ್ ಔಷಧಿ ಕೊಟ್ಟಿದ್ರ ಮೇಲೆ ನಂಬಿಕೆನೇ ಇಲ್ಲ. ಕೆಲವ್ರಿಗೆ ಏನಂದ್ರೆ ವಯಸ್ಸಾಗೋಗಿರತ್ತೆ ತುಂಬಾ. ನಮ್ ಕಡೆ ಒಬ್ರು ಇದಾರೆ, ನಮ್ಮ ಸಂಬಂಧಿಕರೊಬ್ರು, ಅವ್ರು ತುಂಬಾ ವಯಸ್ಸಾಗ್ಬಿಟ್ಟಿದೆ. ಅವ್ರಿಗೇನಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅವರು ಏನಂದ್ರೆ ಬೇರೆ ಯಾವುದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಅವ್ರಿಗೆ ರೋಗ ವಾಸಿ ಆಗಲ್ಲ. ಅವ್ರಿಗೇನೋ ಒಂದು ಮಾನಸಿಕ. ಅದ್ ಯಾರೋ ಒಬ್ರು ಇದಾರೆ, ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅರ್ಧ 50% ವಾಸಿ ಅಲ್ಲೇ. ಆಮೇಲೆ 50% ಅವ್ರು ಏನ್ ಹೇಳಿದ್ರು ಅದ್ರಲ್ಲೇ ಇನ್ನೊಂದು 25% ಹೋಗಿರುತ್ತೆ. ಮತ್ ಯಾವ್ದೋ ಒಂದು ಚಿಕ್ಕ ಔಷಧಿ, ಅದ್ ಏನಿಲ್ಲ, ಮಾಮೂಲಿ ಸಿಹಿ ಜೇನುತುಪ್ಪದಲ್ಲಿ ಏನೋ ಒಂದು ತಗೊಳ್ಳಿ ಅಂತ ಹೇಳ್ತಾರೆ, ಅಷ್ಟ್ ಸಾಕು. ಅಂದ್ರೆ ಕೆಲವು ಸಲ ಏನಾಗ್ಬಿಡತ್ತೆ, ನಮ್ಮ ಭಾವನೆ ಹೇಗಿರುತ್ತೆ ಅಂದ್ರೆ, ಇದನ್ನ ತಗೊಂಡ್ರೆ ಹೋಗೋದೇ ಇಲ್ಲ, ಆಗಲ್ಲ ಆಗಲ್ಲ ಅಂತ ಅನ್ಕೊಂಡು ಕೊನೆವರೆಗೂ ಹಾಗೆ ಇರ್ತೀವಿ. ಆದ್ರೆ ಶ್ರದ್ಧೆ, ಭಕ್ತಿ, ಗುರುಗಳ ಮೇಲೆ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಅನುಗ್ರಹ, ದೇವತೆಗಳ ಮೇಲೆ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಅನುಗ್ರಹ ಆಗತ್ತೆ. ಅಂಥದ್ರಲ್ಲಿ ಮಧ್ವಾಚಾರ್ಯರು ಹೀಗೆ ಬರ್ತಾ ಇದ್ದಾರೆ. ಅವರ ಸೊಂಡ್ಲು ಏನಿತ್ತು, ಸೊಂಡಿಲಂತರ ಅವರ ತೊಡೆ ಭಾಗ ಏನಿತ್ತು, ಆ ತೊಡೆ ಭಾಗನ ದೇವತೆಗಳು ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಆಶ್ಚರ್ಯ. ವಾದಿರಾಜರು ಒಂದ್ ಕಡೆ ಹೇಳ್ತಾರೆ, ಮಧ್ವಾಚಾರ್ಯರು ಅಂದ್ರೆ ಏನು, ವೈದಿಕಾಚಾರ್ಯರು ಮಧ್ವಾಚಾರ್ಯರು ಅಂತ. ವೇದದಲ್ಲಿ ಆಚಾರ್ಯರ ಬಗ್ಗೆ ಬಂದಿದೆ. ಅಂಥ ನಮ್ಮ ಆಚಾರ್ಯರು ಮೇಲೆ ವೈಕುಂಠ ಲೋಕದಲ್ಲಿ ಮಧ್ವಾಚಾರ್ಯರು ತಾವು ಆ ವೈಕುಂಠದ ಸಮೀಪದ ಹತ್ತಿರ ಒಂದು ಲೋಕದಲ್ಲಿ ಕೂತಿದಾರಂತೆ. ಕೂತ್ಕೊಂಡ್ರೆ ಸುತ್ತಲೂ ಮುತ್ತು ದೇವತೆಗಳೆಲ್ಲ ತಾವು ಹೋಗಿ ಮಧ್ವಾಚಾರ್ಯರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಪಾದ ಪೀಠಕ್ಕೆ ಹೋಗಿ ತಮ್ಮ ಈ ಬಂಗಾರದ ಕಿರೀಟ ಇರತ್ತಲ್ಲ,
ಅದನ್ನ ಹೋಗಿ ಧಡ್ ಧಡ್ ಅಂತ ಶಬ್ದ ಮಾಡ್ತಾ ಇದಾರಂತೆ. ಮಾಡಿದ್ರೆ ಆ ಬಂಗಾರದ ಧೂಳುಗಳು ಹೊರಗೆ ಬರ್ತಾ ಇದೆಯಂತೆ ಆ ಕಿರೀಟದಿಂದ. ಅಷ್ಟು ಹೋಗಿ ಗಟ್ಟಿಯಾಗಿ ಕೆಲವರೆಲ್ಲ ನಮಸ್ಕಾರ ಮಾಡ್ತಾರೆ, ಪಾದನ ಹೆಂಗ್ ಹಿಡ್ಕೊಂಡ್ಬಿಡ್ತಾರೆ ಅಂದ್ರೆ ಅವ್ರು ನಿಂತಿರೋರು ಬಿದೋಗ್ಬಿಡ್ಬೇಕು ಹಂಗ್ ಇಟ್ಕೊಂತಾರೆ. ಕೆಲವರು ತುಂಬಾ ದೂರದಿಂದ ಮಾಡ್ತಾರೆ, ಏನು ಬೇಡ ಆರಾಮಾಗಿರ್ಲಿ ಅಂತ, ಒಬ್ಬೊಬ್ರು ಒಂದೊಂತರ. ಆದ್ರೆ ಮಧ್ವಾಚಾರ್ಯರಿಗೆ ಕಾಲು ಮುಟ್ಲಿಕ್ಕೆಲ್ಲ ಯೋಗ್ಯತೆ ಇಲ್ಲ, ಯಾಕೆಂದ್ರೆ ದೊಡ್ಡ ಪೀಠ, ಅದನ್ನ ಪಾದ ಪೀಠ ಏನಿದೆ ಅದನ್ನ ಮಾತ್ರ ಗಟ್ಟಿಯಾಗಿ ಹಿಂಗೆ ಅಪ್ಪಿಕೊಂಡು ಬರ್ತಾ ಇದ್ರಂತೆ. ಅಂಥದ್ರಲ್ಲಿ ಇಲ್ಲೆಲ್ಲ ಶಿಷ್ಯರಿಗೆ ಹೊತ್ಕೊಳ್ಳೋ ಭಾಗ್ಯ, ನೋಡೋ ಭಾಗ್ಯ ಎಲ್ಲ ಸಿಗ್ತಾ ಇದೆ. ಇದಾಗಿ ಮುಂದಕ್ಕೆ ಇನ್ನೊಂದು 5 ನಿಮಿಷಗಳಲ್ಲಿ ಉಪನ್ಯಾಸದ ಮುಕ್ತಾಯವನ್ನ ಮಾಡ್ತೀನಿ. ಅವರ ಈ ಕಿವಿ ಭಾಗಕ್ಕೆ ಬರ್ತಾರೆ. ಮಧ್ವಾಚಾರ್ಯ ಕಿವಿ ಭಾಗದಲ್ಲಿ ಈ ತುಳಸಿ ಗೊಂಚಲು ಕಾಣ್ತಾ ಇದೆಯಂತೆ, ಬಲಭಾಗದಲ್ಲಿ ಎಡಭಾಗದಲ್ಲಿ ತುಳಸಿ ಗೊಂಚಲು. ಅದಾದ್ಮೇಲೆ ಅವರ ಭ್ರೂಭಂಗ, ಅವರ ಹುಬ್ಬಿನ ಚಲನೆ. ಅದೇನಂದ್ರೆ ದೇವ್ರ ಮುಂದೆ ನಿಂತಾಗ ನಾವೇನ್ ಪ್ರಾರ್ಥನೆ ಮಾಡ್ಬೇಕು, ದೇವ್ರ ಕಣ್ ತಕ್ಕೊಂಡೇ ಇರ್ತಾನೆ. ನೀವು ಮೂರ್ತಿಗಳನ್ನ ನೋಡ್ತೀರಿ, ದೇವ್ರ ಮೂರ್ತಿ ಕಣ್ ತಕ್ಕೊಂಡಿರುತ್ತೆ. ಕಣ್ ತೆಗೆದು ನೋಡ್ತಾ ಇದಾನಲ್ಲ ದೇವ್ರು, ಯಾಕೋ ನಮ್ಮ ನೋಡ ಅನುಗ್ರಹ ಮಾಡ್ತಾ ಇಲ್ಲ. ಅದೇನಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿನಂ. ದ್ವಾದಶ ಸ್ತೋತ್ರದಲ್ಲಿ ಬರುತ್ತೆ, ದೇವರು ನಿಮ್ಮನ್ನ ನೋಡೋದ್ ಮುಖ್ಯ ಅಲ್ವಂತೆ, ನೋಡಿ ಅವನ ಹುಬ್ಬನ್ನ ಆಚೆ ಈಚೆ ಚಲಿಸ್ಬೇಕಂತೆ, ಅವಾಗ ಸೂಚನೆ ಕೊಟ್ಟ ಒಳ್ಳೇದಾಗತ್ತೆ ಅಂತ ಅರ್ಥ. ಏನು ಹುಬ್ಬನ್ ಚಲಿಸ್ತಾ ಇದ್ರೆ ಸುಮ್ನೆ ಹಂಗೆ ನೋಡ್ತಾನೆ ಇದ್ರೆ ಕಲ್ಗುಂಡು ತರ ಏನ್ ಮಾಡ್ಬೇಕು, ಏನು ಫಲ ಇಲ್ಲ. ಅಂದ್ರೆ ಏನೋ ಒಂದ್ ವ್ಯತ್ಯಾಸ ಕಂಡ್ರೆ ಮಾತ್ರ ಅದು ಸೂಚನೆ ಸಿಕ್ಕಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲ, ಮೌನವಾಗಿ ಇನ್ನೂ ಸ್ವಲ್ಪ ನಿನ್ ಕರ್ಮ ಇದೆ, ಆಗತ್ತೆ, ಒಳ್ಳೇದಾಗತ್ತೆ ಅಂತ ಅರ್ಥ. ಅಂತೂ ಏನೋ ಒಂದು ಸೂಚನೆ ಕೊಡ್ತಾನೆ. ಭ್ರೂಭಂಗ ಮುಖ್ಯ. ಇಲ್ಲೂ ಹೇಳ್ತಾರೆ, ಆಚಾರ್ಯರ ಭ್ರೂಭಂಗ ಹೇಗಿತ್ತು ಅಂದ್ರೆ ಇಡೀ ಜಗತ್ತಿಗೆ ಪ್ರಳಯ ಕೊಡುವಂತ ಶಕ್ತಿ ಇತ್ತಂತೆ ಆಚಾರ್ಯರ ಆ ಭ್ರೂಭಂಗಕ್ಕೆ. ಇಂಥ ಎತ್ತರದ ವಕ್ಷಸ್ಥಳ, ಎತ್ತರದ ಭುಜ ಎಲ್ಲ ಹೊಂದಿರುವಂತಹ ಆಚಾರ್ಯರು ಬರ್ತಾ ಇದ್ರೆ ರೋಮಾಂಚನ ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರವಚನ ಕಾರ್ಯಕ್ರಮ ಶುರುವಾಯ್ತಂತೆ. ಯಾರ್ದೋ ಮಧ್ವಾಚಾರ್ಯರು ಪಕ್ಕಕ್ಕೊಬ್ರು ಕೂತಿದ್ದಾರೆ ಪ್ರವಚನದಲ್ಲಿ. ಅವರು ಗಾಯನ, ಇವ್ರದ್ದು ವ್ಯಾಖ್ಯಾನ. ಅವ್ರು ಹಾಡ್ಬೇಕು, ಇವ್ರು ಅದಕ್ಕೆ ವಿವರಣೆ ಮಾಡ್ಬೇಕು. ಹಾಡೋದು ದೇವರ ನಾಮನ ಅಲ್ಲ, ಹಾಡೋದು ಯಾವ ಗ್ರಂಥನ, ಭಾಗವತ ಗ್ರಂಥ ಅಂತ. ಭಾಗವತವನ್ನ ಹೇಳ್ತಾ ಇದ್ರು ಯಾರು, ಋಷಿಕೇಶ ತೀರ್ಥರು ಭಾಗವತ ಶ್ಲೋಕ ಹೇಳ್ಬೇಕು. ಮಧ್ವಾಚಾರ್ಯರು ಭಾಗವತದ ಆ ಶ್ಲೋಕಗಳಿಗೆ ವಿವರಣೆ ಮಾಡ್ಬೇಕು. ಇದು ಕ್ರಮ. ಇದೇ ತರ ಇನ್ನೊಂದು ಕ್ರಮ ಇದೆ. ವ್ಯಾಸರಾಜರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಹೋಗ್ತಾರಲ್ಲ, ಹೋದಾಗ ಪಕ್ಕದಲ್ಲಿ ಒಬ್ಬ ಶಿಷ್ಯ ಇರ್ತಾನೆ. ಇವ್ರು ಒಳ್ಳೆ ಸಿಂಹಾಸನ ಹಾಕಿ ಕೂಡ್ಸಿದ್ರೆ ಸಿಂಹಾಸನ ತರ ಕೂತಿದ್ದಾರೆ ವ್ಯಾಸರಾಜರು, ತಲೆ ದಿಂಬು ಆ ತರ ಒಂದ್ ದಿಂಬು ಹಿಂದ್ಗಡೆ ಹಿಂಗ್ ವಾಲ್ಕೊಂಡಿದ್ದಾರೆ. ಆಗೊಂದ್ ಪ್ರವಚನ ಪ್ರಾರಂಭ ಮಾಡಿದ್ರು. ಯಾವ ಗ್ರಂಥದ ಪ್ರವಚನ ಮಾಡಿದ್ರು, ಭಾಗವತದ ಪ್ರವಚನ ಮಾಡಿದ್ರು. ಅಂದ್ರೆ ಮಹಾತ್ಮರುಗಳೆಲ್ಲ ಹೋದಾಗ ಹಿಂದಿನವರು ಭಾಗವತ ಭಾಗವತ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದನ್ನ ಮಧ್ವ ವಿಜಯ, ಈ ಭಾಗವತ ಇದೆಲ್ಲ ತುಂಬಾ ಮಂಗಳ. ಇದು ಎಷ್ಟು ಚಿಂತನೆ ಮಾಡಿದ್ರು ಅಷ್ಟು ಮಂಗಳ. ಈ ತರ ಒಂದು ಪ್ರವಚನ ಆಯ್ತು. ಋಷಿಕೇಶ ತೀರ್ಥರು ಆಚಾರ್ಯರಿಗೆ ಹೇಗೆ ಅನುಕೂಲನೋ ಆ ತರ ಸ್ವರದಲ್ಲಿ ಭಾಗವತ ಪದ್ಯ ಹೇಳಿದ್ರು, ಹಾಗೆ ಇವರು ವಿವರಣೆ ಮಾಡ್ತಾ ಇದ್ರು. ಇಷ್ಟೆಲ್ಲ ಆದ್ರೂ ಕೊನೆಗೆ